ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೂರ್ತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಂದೇ ವೃಂದಾವನಾಸೀನಂ ಇಂದಿರಾನಂದಮಂದಿರಂ ಉಪೇಂದ್ರಂ ಸಾಂದ್ರಕಾರುಣ್ಯಂ ಪರಾನಂದಂ ಪರಾತ್ಪರಂ. ಹರಿ ಓಂ ಹರಿ ಓಂ ಹರಿ ಓಂ. ನಾರದ ಪುರಾಣದ ಪ್ರವಚನವನ್ನು ಇವತ್ತಿನ ದಿನ ಮಂಗಳ ಮಾಡಿ ಮುಕ್ತಾಯ ಮಾಡುವಂಥ ಒಂದು ಪ್ರಸಂಗ. ಮಂಗಳ ಅಂದರೆ ಪ್ರವಚನ ಮಾಡಿದ್ದನ್ನು ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡೋದೇ ಮಂಗಳ. ಮಾಡಿರುವ ಸತ್ಕರ್ಮದ ಹಿನ್ನೆಲೆಯಲ್ಲಿ ಪಾತ್ರ ನಮ್ಮ ನಿಮ್ಮಂಥ ಅಸ್ವತಂತ್ರರಾದ ಜೀವರದಿರೋದಿಲ್ಲ. ಅದಕ್ಕೆ ನಿಜವಾದ ಪಾತ್ರ ವಹಿಸಿರುವವರು ದೇವತೆಗಳು, ತತ್ವಾಭಿಮಾನಿ ದೇವತೆಗಳು. ಅವರನ್ನು ಪ್ರೇರೇಪಣೆ ಮಾಡುವಂಥ ಮುಖ್ಯಪ್ರಾಣನನ್ನು ಪ್ರೇರೇಪಿಸುವಂಥ ಬಿಂಬರೂಪಿ ಪರಮಾತ್ಮ. ಇವರು ಮುಖ್ಯ ಅಧಿಕಾರಿಗಳು. ಕರ್ಮ ಮಾಡ್ತಾ ಒಬ್ಬೊಬ್ಬ ಜೀವನನ್ನು ಮೋಕ್ಷ ಮಾರ್ಗಕ್ಕೆ ಅಂತ ಕರೆದೊಯ್ತಾ ಇರ್ತಾರಂತೆ. ಈ ನಿಟ್ಟಿನಲ್ಲಿ ಪ್ರತಿ ಕರ್ಮಗಳ ಸಮರ್ಪಣೆಯನ್ನು ಮಾಡುವಾಗ ಮಾಡಿಸಿರುವ ಇಷ್ಟೆಲ್ಲ ದೇವತೆಗಳನ್ನು, ಆ ದೇವತೆಗಳ ಪ್ರೇರೇಪಕ ಮುಖ್ಯಪ್ರಾಣ ದೇವರನ್ನು, ಅವರನ್ನೂ ಪ್ರೇರೇಪಣೆ ಮಾಡುವ ಬಿಂಬರೂಪಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಪ್ರವಚನ ಮಾಡಿದ ಈ ಏನು ವಿಷಯ ಉಪನ್ಯಾಸದ್ದಿದೆ ಇದನ್ನೆಲ್ಲ ಅವರಿಗೆ ಸಮರ್ಪಿಸಬೇಕು ಅಂತ ಶಿಷ್ಟಾಚಾರ ಪರಂಪರೆ. ಅದರಂತೆ ಸುಮಾರು 10 ದಿನಗಳ ಕಾಲ ನಾರದ ಪುರಾಣದ ಪ್ರವಚನ ನಡೆದಿದೆ. ಪುರಾಣದ ಪ್ರವಚನ ಮಾಡುವಾಗಲೇ ಅನೇಕ ವಿಷಯಗಳನ್ನು ಪ್ರಸ್ತಾಪಪಡಿಸಿದ್ದೇನೆ. ಬೇರೆಲ್ಲ ಪುರಾಣಗಳಿಗೂ ನಾರದ ಪುರಾಣಕ್ಕೂ ಇರುವ ವೈಶಿಷ್ಟ್ಯ ಏನು ಅನ್ನೋದನ್ನು ನಾವೀಗಾಗಲೇ ಅರಿತಿದ್ದೇವೆ. ಪೂರ್ವಖಂಡ ಉತ್ತರಖಂಡ ಅಂತ ಎರಡು ಮಾಡಿಕೊಂಡು, ಪೂರ್ವಖಂಡದಲ್ಲಿ ನಾರದರು ಪ್ರಶ್ನೆ ಮಾಡ್ತಾ ಸನಕಾದಿಗಳಿಂದ ಉತ್ತರ ತಿಳಿದದ್ದು ಅದು ಪೂರ್ವಖಂಡ ಪುರಾಣ. ಪೂರ್ವಖಂಡ ಮುಕ್ತಾಯ ಮಾಡುವಾಗ ಒಂದು ಫಲಶ್ರುತಿಯನ್ನು ಹೇಳ್ತದೆ. ಉತ್ತರಖಂಡದಲ್ಲಿ ನಾರದರ ಪ್ರಸ್ತಾಪ ಇಲ್ಲ. ವಸಿಷ್ಠರು ಮಾಂಧಾತ ಇವರಿಬ್ಬರ ಸಂವಾದದಲ್ಲಿ ಬರ್ತದೆ. ಅದು ಉತ್ತರಖಂಡ. ಪುರಾಣ ಶ್ರವಣದ ಫಲ ಅದು ಉತ್ತರಖಂಡ ಮುಕ್ತಾಯ ಆಗ್ತದೆ. ಹೀಗೆ ಪೂರ್ವಖಂಡ ಉತ್ತರಖಂಡ. ಹೆಚ್ಚಾಗಿ ಪೂರ್ವಖಂಡದಲ್ಲಿ ಬಂದ ವಿಷಯಗಳನ್ನು ನಾವು ನೋಡಿದಾಗ ವಿಷ್ಣು ಭಕ್ತಿ ಅದರ ಮಹಿಮೆ ಏನು, ವಿಷ್ಣು ಭಕ್ತರ ಮಹಿಮೆ ಏನು. ಹೀಗಾಗಿ ನಾರದ ಪುರಾಣ ವಿಷ್ಣುವಿನ ಮಹಿಮೆಯನ್ನು, ಪಾರಮ್ಯವನ್ನು ಸಮರ್ಥಿಸ್ತದೆ ಅನ್ನಲಿಕ್ಕೆ ಬೇರೆ ಯಾವ ನಾವು ಸಂದೇಹ ಪಡೋ ಅವಶ್ಯಕತೆ ಇಲ್ಲ. ಎಷ್ಟು ಜನರ ಕಥೆ ಹೇಳುತ್ತದೆ. ವಿಷ್ಣುವಿನ ದೇವಸ್ಥಾನದ ಸಮಾರ್ಜನ, ವಿಷ್ಣು ದೇವಸ್ಥಾನದ ಎದುರುಗಡೆ ಧ್ವಜಸ್ತಂಭದ ಸ್ಥಾಪನ,
ಜೀರ್ಣವಾದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರಿಂದ ಬರುವ ಪುಣ್ಯದ ಪ್ರಭಾವ, ವಿಷ್ಣು ದೇವಾಲಯದಲ್ಲಿ ತಿಳಿಯದೇ ಒಂದು ದಿವಸ ನಾವು ಅದನ್ನು ಮಾರ್ಜನೆ ಮಾಡಿದ್ರಿಂದ ಮುಂದಿನ ಜನ್ಮದಲ್ಲಿ ಎಷ್ಟು ದೊಡ್ಡ ಹರಿಭಕ್ತನಾಗಿ ಹುಟ್ಟಿ ಶ್ರೀಮಂತನಾದ ಉಪಾಖ್ಯಾನಗಳು, ಇವೆಲ್ಲ ಶ್ರವಣ ನಾವು ಮಾಡಿದ್ದೇವೆ ಪೂರ್ವಖಂಡದಲ್ಲಿ. ಹಾಗೂ ಪೂರ್ವಖಂಡದಲ್ಲೇ ಬರುವ ಖಾಂಡಿಕ್ಯ ಅಂತನ್ನುವ ಒಬ್ಬ ಜ್ಞಾನಿ, ಕೇಶಿಧ್ವಜ, ಅವರಿಬ್ಬರ ಸಂವಾದ, ಹಾಗೂ ನಾಸ್ತಿಕ್ಯವಾದದ ಖಂಡನ ಮಾಡಿದಂಥ ಪಂಚಶಿಖಾ ಅಂತನ್ನುವ ಋಷಿಗಳ ಮಾತುಗಳು, ಇದನ್ನೆಲ್ಲ ನಾವು ನಾರದ ಪುರಾಣದ ಪೂರ್ವಖಂಡದಲ್ಲಿ ಈಗಾಗಲೇ ಅವಲೋಕನ ಮಾಡಿದ್ದೇವೆ. ಉತ್ತರಖಂಡದಲ್ಲಿ ಚಿಂತನೆ ಮಾಡುವಾಗ ಪ್ರಧಾನವಾಗಿ ಬಂದದ್ದು ಒಂದು ರುಕ್ಮಾಂಗದ ಮಹಾರಾಜ ಏಕಾದಶಿ ಆ ಹರಿದಿನವನ್ನು ಆಚರಣೆ ಮಾಡಿದ್ದರಿಂದ ಏನು ಪ್ರಭಾವ ತೋರಿಸಿದ ಅಪೂರ್ವವಾದ ಉಪಾಖ್ಯಾನ, ಅದನ್ನು ಶ್ರವಣ ಮಾಡಿಬಿಟ್ರೆ ನಾರದ ಪುರಾಣ ಮುಕ್ತಾಯ ಆಗ್ತದೆ. ಒಂದು ಹಂತದ ತನಕ ರುಕ್ಮಾಂಗದನ ಚರಿತ್ರೆಯನ್ನು ನಿನ್ನೆವರೆಗೂ ನಾವು ಕೇಳಿದ್ವಿ. ಉಳಿದ ಭಾಗವನ್ನು ಇವತ್ತಿನ ದಿವಸ ಚರಿತ್ರೆ ಶ್ರವಣ ಮಾಡಿ ಕೊನೆಗೆ ನಾರದ ಪುರಾಣದ ಶ್ರವಣದ ಫಲಶ್ರುತಿಯನ್ನು ಕೇಳಿ ಇದನ್ನು ಭಗವಂತನಿಗೆ ಸಮರ್ಪಿಸಿ ಮಂಗಳವನ್ನು ಮಾಡೋಣ. ನಿನ್ನೆ ತನಕ ನಾವು ನೋಡಿದ್ವಿ. ನಿನ್ನೆ ಮೊನ್ನೆಯಲ್ಲಿ ಹೇಳುವಾಗ ಬಹು ವಿಷಯಗಳು ಪ್ರಸ್ತಾಪ ಆಗಿದೆ ಪ್ರವಚನದಲ್ಲಿ. ವ್ರತಗಳ ಮಹಿಮೆ ಹಾಗೂ 18 ಪುರಾಣಗಳ ಸಾರದ ಮಹಿಮೆ. ನಾನು ಮೊದಲೇ ಹೇಳಿದ್ದೇನೆ, ಉಳಿದೆಲ್ಲ ಪುರಾಣಗಳನ್ನು ಹೇಳಲಿಕ್ಕೆ ಬಂದ ಪಂಡಿತರಿಗಿಂತ ನಾರದ ಪುರಾಣ ಹೇಳಲಿಕ್ಕೆ ಬಂದವನು ಮಹತ್ವ ಜಾಸ್ತಿ. ಕಾರಣ, ಉಳಿದೆಲ್ಲ ಪುರಾಣಗಳು ಒಂದೊಂದು ಪುರಾಣ ತಮ್ಮ ತಮ್ಮ ವಿಷಯಗಳನ್ನು ಪ್ರಸ್ತಾಪಪಡಿಸ್ತದೆ, ಅವನ್ನು ಹೇಳ್ತಾರೆ. 18 ಪುರಾಣಗಳ ಸಾರವನ್ನಂತೂ ಬೇರೆ ಪುರಾಣದಲ್ಲಿ ಕಂಡಿಲ್ಲ, ಅದು ನಾರದ ಪುರಾಣದಲ್ಲಿ ಬಂದಿದೆ. ಈಗಾಗಲೇ ಅದನ್ನು ನಾವು ಮೊನ್ನೆ 18 ಪುರಾಣಗಳ ಸಾರವನ್ನು, 18 ಪುರಾಣಗಳು ಅಂದರೆ ಯಾವುದು? ವಿಷಯಾನುಕ್ರಮಣಿಕ, ಅರ್ಥಾತ್ ನಾರದ ಪುರಾಣ 18 ಪುರಾಣಗಳ ಇಂಡೆಕ್ಸ್ ರೂಪದಲ್ಲಿ ಕೆಲವು ಅಧ್ಯಾಯದಲ್ಲಿ ಏನು ನಿರೂಪಿಸಿದ್ದಿದೆ, ಅದು ಇವತ್ತಿನ ಮುದ್ರಿತ ಪ್ರತಿಯಲ್ಲಿ 95ನೇ ಅಧ್ಯಾಯದಿಂದ 109ನೇ ಅಧ್ಯಾಯದವರೆಗೂ ಕೂಡ 18 ಪುರಾಣಗಳ ಸಾರ ಅದು ನಾರದ ಪುರಾಣದಲ್ಲಿ ಬಂದಿದೆ. ಯಥಾವತ್ತಾಗಿ ಅದನ್ನು ನಾನು ಇಲ್ಲಿದ್ದದ್ದನ್ನು ಓದಿದ್ದೇನೆ. ಅದರಿಂದಲೂ ಫಲ ಏನು ಅಂತ ಶ್ರವಣ ಮಾಡ್ತಾ ಹೋದರೆ 18 ಪುರಾಣ ಕೇಳಿದರೆ ಏನು ಫಲನೋ ಅದನ್ನು ಕೇಳಿದರೂ ಅದೇ ಫಲ ಇದೆ. ಆದ್ದರಿಂದ ಉಳಿದ ಪುರಾಣಗಳ ಶ್ರವಣಕ್ಕೂ ನಾರದ ಪುರಾಣದ ಶ್ರವಣಕ್ಕೂ ಇದೊಂದು ವೈಶಿಷ್ಟ್ಯ ಅಂತ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಬೇಕಾದದ್ದು. ಇನ್ನು ಏಕಾದಶಿಯ ಮಹತ್ವ ಏನು ವಿಚಿತ್ರ! ರುಕ್ಮಾಂಗದನ ಚರಿತ್ರೆ. ಮೋಹಿನಿ ಕೃಚ್ಛ್ರವ್ರತ ಮಾಡಲಿಕ್ಕೆ ತೊಡಗಿದ ರುಕ್ಮಾಂಗದನನ್ನು ಆಹಾರ ಬಿಟ್ಟಿರಬಾರದು ರಾಜರಾದವರು, ಪ್ರಜಾಪಾಲನೆ ಅವರಿಗೆ ಕರ್ತವ್ಯ ಅಂತ ಅನ್ನಿಸ್ತದೆ. ಸಶಕ್ತರಾಗಿರಬೇಕು, ಸದಾ ಶಕ್ತಿಯುಕ್ತರಾಗಿದ್ದಂಥವರಿಗೆ ಪ್ರಜಾಪಾಲನೆ ಮಾಡಲಿಕ್ಕಾಗ್ತದೆ. ನೀವು ಆಹಾರ ಬಿಡ್ತೇನೆ ಅಂತ ಹೊರಟ್ರೆ ನಿಮಗೆ ಅದರಿಂದ ಅಶಕ್ತಿತನ, ರೋಗ ಇವೆಲ್ಲ ಬಂದೀತು, ದಯಮಾಡಿ ನೀವು ವ್ರತ ಮಾಡಬೇಡ್ರಿ ಅಂತ ತಡದ್ಲಂತೆ. ಕಾರ್ತೀಕ ಮಾಸದ ಮಹಿಮೆ ಹೇಳಿ, ಬಂದಿದೆ ಕಾರ್ತೀಕ ಮಾಸ, 7 ವರ್ಷ ಮೈಮರೆತು ನಿನ್ನ ಜೊತೆ ಕಳೆದಿದ್ದೇನೆ, ಈಗಲಾದರೂ ವ್ರತ ಮಾಡ್ತೇನೆ ಬಿಡು ಅಂತಂದ್ರೆ ಬಿಡ್ಲಿಲ್ವಂತೆ. ಮೋಹಿನಿ ಮಾಡಿದ ಕೆಲಸ. ಆವಾಗ ರುಕ್ಮಾಂಗದ ಯಾರಿಗೆ ಮಾಡಿಸ್ಲಿ, ಹಾಗಾದ್ರೆ ಯಾರು ಮಾಡಬೇಕು ವ್ರತ ಅಂದಾಗ, ನಿನ್ನ ಹೆಂಡತಿ ಸಂಧ್ಯಾವಳಿ ಇದ್ದಾಳಲ್ಲ ಅವಳಿಗೆ ಹೇಳು ಅಂತಂದ್ಲಂತೆ. ಒಪ್ಪುಗೊಂಡ್ಲು ಸಂಧ್ಯಾವಳಿ. ಕೃಚ್ಛ್ರವ್ರತ ನಾನು ಮಾಡ್ತೇನೆ. ಅಷ್ಟೊತ್ತಿಗಾಗಲೇ ನಗಾರಿ ಘೋಷಣೆ ಬಂತು. ನಾಳೆ ದಿನ ಕಾರ್ತೀಕ ಮಾಸದ ಏಕಾದಶಿ, ಅದರ ಹೆಸರೇ ಪ್ರಬೋಧಿನಿ ಏಕಾದಶಿ. ಸಂಸಾರದಲ್ಲಿ ನಿದ್ರೆ ಮಾಡಿದವರನ್ನು ಬಡಿದೆಬ್ಬಿಸುವ ಏಕಾದಶಿ ಅಂತ ಅರ್ಥ. ಪ್ರಬೋಧ ಅಂದರೆ ಎಚ್ಚರಿಕೆ, ಪ್ರತಿಯೊಬ್ಬರಿಗೆ ಎಚ್ಚರಿಕೆ ನೀಡಲಿಕ್ಕಿರುವ ಏಕಾದಶಿ ಪ್ರಬೋಧಿನಿ ಏಕಾದಶಿ. ಅಂಥ ಏಕಾದಶಿ ಪ್ರಾಪ್ತವಾಗಿದೆ, ಮಾಡಬೇಕು ಅಂತ ಉದ್ಯುಕ್ತನಾದ ಹಾಸಿಗೆಯಿಂದ ಮೇಲೆದ್ದು ಬಂದ ರುಕ್ಮಾಂಗದ, ಇದಕ್ಕಾದರೂ ಅನುಮತಿ ಕೊಡಬೇಕು ನೀನು ಅಂದಾಗ ಅದಕ್ಕೂ ಅನುಮತಿಯನ್ನು ನೀಡ್ತಾ ಇಲ್ಲಂತೆ. ಪ್ರಸಂಗ ಬಹಳ ಘೋರ ಆಯಿತು. ಅನುಮತಿ ನೀಡಬೇಕು ಅಂತ ರುಕ್ಮಾಂಗದ, ನೀಡ್ಲಾರೆ ಅಂತ ಆ ಮೋಹಿನಿ. ಕೆಲವು ಹಂತದವರೆಗೂ ಈ ಚರಿತ್ರೆಯನ್ನು ನಿನ್ನೆ ನಾವು ಶ್ರವಣ ಮಾಡಿದ್ವಿ.
ನಾನು ಏನು ಬಿಟ್ಟರೂ ಏಕಾದಶಿ ಬಿಡಲಾರೆ. ಯಾಕೆ ಅಂತ ಕಾರಣ ಕೇಳಿದಾಗ, ಏಕಾದಶಿಯ ದಿನ ತಿನ್ನುವ ಆಹಾರ ಪದಾರ್ಥದಲ್ಲಿ ಎಷ್ಟು ವಿಧವಾದ ಪಾಪಗಳಿರ್ತಾವೆ ಅವುಗಳನ್ನೆಲ್ಲ ವಿವರಣೆ ಕೊಟ್ಟನಂತೆ. ಅದು ನಿನ್ನೆ ಹೇಳಿದ್ದೇನೆ. ವಿವರಣೆ ಕೊಟ್ಟದ್ದಲ್ಲದೆ ಇಷ್ಟೆಲ್ಲ ಇರುವಾಗ ಮತ್ತು ಏಕಾದಶಿ ಬಿಡು ಅಂತ ನೀನಂತ ಇದ್ದಿ, ಅದನ್ನು ಮಾತ್ರ ನಾನು ಬಿಡಲಾರೆ ಅಂತ ಅವಳನ್ನು. ಹಾಗಾದರೆ ನೀನು ಸತ್ಯ ನಾನು ನುಡಿತೇನೆ ಅಂತಂದಿದ್ದಿ, ಕೊಟ್ಟ ಮಾತನ್ನು ಮೀರ್ಲಾರೆ ಅಂತಂದಿದ್ದಿ. ಸತ್ಯಕ್ಕೆ ಚ್ಯುತಿ ಬರ್ತದೆ ಅಂತಾದರೆ ಸುರಾಪಾನಕ್ಕಿಂತಲೂ ಹೆಚ್ಚಿನ ದೋಷ ಸುಳ್ಳಾಡದವನಿಗಿದೆ ಅಂತಿದೆ ಶಾಸ್ತ್ರ. ನೀನು ಒಂದು ವೇಳೆ ಸುಳ್ಳಾಡ್ತಿ ಅಂತಾದರೆ ಅದಕ್ಕಿಂತ ಹೆಚ್ಚಿನ ಪಾಪ ಕಟ್ಕೊಳ್ಬೇಕಾಗ್ತದೆ ಅಂತ ಅನ್ಲಂತೆ. ರಾಜನ ಜೊತೆಗೆ ಮೋಹಿನಿ ಮಾಡಿದ ಆಕ್ಷೇಪ, ಬಹಳ ವಿಧ ಆಕ್ಷೇಪಗಳನ್ನು ಮಾಡಿ ಹೇಳ್ತಾಳೆ. ಆಗ ರಾಜ ಹೇಳ್ತಾನೆ, ಸತ್ಯ ಬಿಡಬೇಕೋ ಏಕಾದಶಿ ಬಿಡಬೇಕು ಅನ್ನೋ ಗೊಂದಲದಲ್ಲಿದ್ದಾನೆ. ಸತ್ಯ ಬಿಡಬೇಕು ಏಕಾದಶಿ ಬಿಡಬೇಕು ಅನ್ನೋ ಗೊಂದಲದಲ್ಲಿದ್ದಾಗ ರಾಜನ ಮನಸ್ಥಿತಿ ಸತ್ಯ ಬಿಟ್ಟೇನು ಏಕಾದಶಿ ಬಿಡ್ಲಾರೆ ಅಂತ ಅವನ ಮನಸ್ಥಿತಿ. ಸತ್ಯ ಬಿಟ್ಟೇನು ಏಕಾದಶಿ ಬಿಡ್ಲಾರೆ. ಆಗ ಇವಳಂತಾಳೆ, ಬ್ರಾಹ್ಮಣೋತ್ತಮರು ಅಂತ ಯಾರ್ಯಾರಿದ್ದಾರೆ ಹೋಗಿ ಕರ್ಕೊಂಡು ಬಾ ಅಂತ ಒಬ್ಬಳು ಸೇವಕಿಯನ್ನು ಕರೆಸಿದ್ಲಂತೆ ಮೋಹಿನಿ. ಈ ಊರಿನಲ್ಲಿರುವ ವೇದಶಾಸ್ತ್ರ ಪಾರಂಗತರು, ಹೋಗು ಘೂರ್ಣಿಕಾ ಆನಯ ಬ್ರಾಹ್ಮಣಾನ್, ಘೂರ್ಣಿಕಾ ಅಂತ ಒಬ್ಬಳಿದ್ಲಂತೆ. ಅವಳನ್ನು ಹೇಳಿ ಕಳಿಸಿ ವೇದಶಾಸ್ತ್ರ ಪಾರಂಗತ ಬ್ರಾಹ್ಮಣರನ್ನು ಕಳಿಸಿದ್ಲಂತೆ ಮೋಹಿನಿ. ತಾನೊಬ್ಬಳು ರುಕ್ಮಾಂಗದನನ್ನು ಮಾತ್ರ ಮೋಹಗೊಳಿಸದೆ ತನ್ನ ಮಾತಿನ ಚಟಾಕೆಯಿಂದ ಆ ಊರಿನಲ್ಲಿದ್ದ ಬ್ರಾಹ್ಮಣರನ್ನು ಮೋಹಗೊಳಿಸಿದ್ಲಂತ. ಆವಾಗ ಏನಂತಾಳವಳು, ನೋಡಿ ಬ್ರಾಹ್ಮಣರೇ, ವಿಪ್ರೋತ್ತಮರೇ, ನಿಮಗೆ ತಿಳಿದಿದೆ ಅಂತ ಭಾವಿಸಿದ್ದೇನೆ ಶಾಸ್ತ್ರಗಳೆಲ್ಲ. ರಾಜ ಅಂತಾದವರು ಎಂದಿದ್ರೂ ಕೂಡ ಅವರು ಅನ್ನ ಬಿಡಬಾರದು, ಆಹಾರ ಬಿಡಬಾರದು ಅನ್ನೋದೇ ಶಾಸ್ತ್ರ. ಅನ್ನ ಅನ್ನೋದು ಎಲ್ಲರಿಗೂ ಕೂಡ ಬೇಕಾದದ್ದು ವಸ್ತು. ಪ್ರಾಣಿಗಳಿಗೆ ಬೇಕು, ದೇವತೆಗಳಿಗೆ ಬೇಕು, ಪಿತೃಗಳಿಗೆ ಬೇಕು. ಅದಕ್ಕಾಗಿ ಶ್ರಾದ್ದಾದಿಗಳನ್ನು ಮಾಡಿದಾಗ ಪಿಂಡ ಪ್ರದಾನ ಮಾಡುತ್ತದೆ, ಅದು ಅನ್ನದಿಂದ, ಅದರಿಂದ ಪಿತೃಗಳಿಗೆ ತೃಪ್ತಿ ಇದೆ. ಇಷ್ಟೆಲ್ಲ ಇರುವಾಗ ಒಂದೊಂದು ಪ್ರಾಣಿಗಳಿಗೂ ಅನ್ನದ ಅವಶ್ಯಕತೆ ಎಷ್ಟಿದೆ. ಆ ಅನ್ನ ಬಿಡೋದ್ರಿಂದ ಲಾಭ ಏನು? ಬಿಡೋದ್ರಿಂದ ರೋಗ ಇದೆ ಅಂತ ವಾದಿಸಿದ್ಲಂತೆ. ಒಂದು ದಿನ ಅನ್ನ ಬಿಟ್ರಿ ಅಂತಾದರೆ, ಒಂದು ದಿನ ಉಪವಾಸ ಇದ್ರಿ ಅಂತಾದರೆ ರೋಗ ಬರ್ತದೆ ಅಂತ ವಾದಿಸ್ತಾಳೆ. ನಿರಾಹಾರ ಮನುಷ್ಯನಿಗೆ ತಂದು ಕೊಡುವಷ್ಟು ರೋಗ ಮತ್ತೊಂದಲ್ಲ. ಹೀಗಾಗಿ ಹಸಿವೆಯಿಂದ ಹೆಚ್ಚು ಬಳಲೋದ್ರಿಂದ ದೇಹದ ದೌರ್ಬಲ್ಯ ಉಂಟಾಗ್ತದೆ. ಅದು ಯಾವುದಕ್ಕೂ ಸಮ್ಮತ ಅಲ್ಲ. ಅದು ದೇವತೆಗಳಿಗೂ ಸಮ್ಮತ ಅಲ್ಲ, ಶಾಸ್ತ್ರಕ್ಕೂ ಸಮ್ಮತ ಅಲ್ಲ. ನೋಡಿ, ವೇದ ವೈದಿಕಗಳನ್ನು ಓದಿದ ನಿಮ್ಮಂಥವರಿಗೆ ಅನುಭವ ಇರಬೇಕು, ಎಷ್ಟಂತೆ ಹಸಿವೆ ತಡಿಲಿಕ್ಕೆ ಸಾಧ್ಯ. ವಿಧಾನ ಮಾಡ್ತದೆ ಶಾಸ್ತ್ರವೂ ಕೂಡ ಊಟ ಮಾಡಬೇಕು ಅಂತ. ಹೀಗಾಗಿ ತೃಪ್ತಿ ತಂದುಕೊಡುವ ಆಹಾರ ಸ್ವೀಕರಿಸದೆ ಹಸಿವೆಯಿಂದ ದೇಹ ದಂಡಿಸೋದ್ರಲ್ಲಿ ಏನು ಅರ್ಥ ಇದೆ ಅಂದಾಗ ಓಸು ಬ್ರಾಹ್ಮಣರು ತಲೆ ಎಳಿಗಡಿಸಿದ್ಲು ಅಂತ ಇವ್ರ ಮಾತು ಕೇಳಿ. ಮತ್ತು ಈಗಿನ ಕಾಲದಲ್ಲಿ ಎಷ್ಟೋ ಹಂಗೆ ನಾವು ತಲೆಗಳಿಗಡಿಸೇ ಬಂದಿರ್ತೀವಿ. ಹೌದು ಬಿಡು, ನೀವು ಹೇಳಿದ್ದೆ ಯಾಕೋ ಖರಿ ಅನ್ನಿಸ್ತದೆ ಅಂತಾರೆ. ಮತ್ತು ನೋಡ್ರ, ಮತ್ತು ನೀವು ಒಂದೊಂದು ತಾಸಿಗೆ ಒಂದು ಸ್ವಲ್ಪ ಸ್ವಲ್ಪ ತೊಗೋಬೇಕಾಗ್ತದೆ ಅಂತ ಇರ್ತಾರೆ. ಈ ಗುಳಿಗೆ ಬರೆದು ಕೊಡ್ತೀನಿ, ಒಂದೊಂದು ತಾಸಿಗೆ ಸ್ವಲ್ಪ ತೊಗೋಬೇಕಾಗ್ತದ, ಅದು ಏಕಾದಶಿ ದ್ವಾದಶಿ ಅದೆಲ್ಲ ನಮಗೆ ಹೇಳಲಿಕ್ಕೆ ಬರಬೇಡ್ರಿ ಅಂತಿರ್ತಾರೆ. ಹೌದು ಬಿಡ್ರಿ, ನೀವು ಹೇಳ್ದಾಗ ನಾ ಕೇಳ್ತೀನಿ ಅಂತ ಬಂದಿರ್ತೀವಿ. ಸಹಜದ, ಅಷ್ಟು ಮಾನಸಿಕವಾಗಿ ಅಸ್ಥಿರತೆ ನಮ್ಮನ್ನು ಕಾಡ್ತಿರ್ತದೆ. ಅಷ್ಟು ವ್ಯವಸ್ಥೆ ಮಾಡಿಬಿಟ್ಲು. ಹೌದು, ಯಾಕೋ ರಾಜ ನಮ್ಮ ಮೋಹಿನಿ ಹೇಳಿದ ಮಾತೇ ಸರಿ ಇದೆ ಅನ್ನಿಸ್ತದೆ ಅಂದುಬಿಟ್ರಂತೆ. ಇದ್ದು ಬದ್ದ ವಿಪ್ರೋತ್ತಮರ ಮಾತೇ ಹೀಗೆ ಬಂತು. ಆಗ ರಾಜ ಅಂತಾನೆ, ರಾಜನ ಮತ್ತೆ ಮಾತು, ಮೋಹಿನಿ, ನಿನ್ನ ಮಾತು ಕೇಳಿ ಬ್ರಾಹ್ಮಣರೆಲ್ಲ ಅವರೂ ತಲೆದೂಗುತ್ತಾ ಇದ್ದಾರಲ್ಲ, ಸರಿಯಲ್ಲ ಇದು. ಯಾವ ಪಕ್ಷದಲ್ಲಿ ಬಂದರೂ ಏಕಾದಶಿ ಬಿಡಬಾರ್ದು ಅಂತಿದೆ ಶಾಸ್ತ್ರ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಕೆಲವರು ಅಪಾರ್ಥ ಮಾಡಿಕೊಂಡಿದ್ದಾರೆ ಶಾಸ್ತ್ರಾರ್ಥವನ್ನು. ಶುಕ್ಲ ಪಕ್ಷದ್ದನ್ನು ಬಿಡಬಹುದು, ಇದು ಕೃಷ್ಣ ಪಕ್ಷದ್ದನ್ನು ಬಿಡಬಹುದು, ಶುಕ್ಲ ಪಕ್ಷದ್ದನ್ನು ಮಾತ್ರ ಆಚರಿಸಬಹುದು ಅಂತ ತಿಳ್ಕೊಂಡಿದ್ದಾರೆ. ಅದರದು ತಪ್ಪು. ಸರಿಯಾದ ವೈಷ್ಣವ ಪದ್ಧತಿಯನ್ನು ಅನುಸರಿಸಿದರೆ ವಿಷ್ಣು ಭಕ್ತರು ಅಂತಾದವರು ಏಕಾದಶಿ ವ್ರತವನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತಂತ ವಾದ ಮಾಡಿದ್ನಂತೆ. ಅದು ರೋಗ ಬರಲಿ, ಅಶಕ್ತತನ ಬರಲಿ, ದೇಹ ಹೋಗಲಿ ಅಂತಂದಂತೆ. ಕಡೆಗೆ ದೇಹ ಹೋಗಲಿ, ದೇಹ ಇದ್ದದಾದರೂ ಏನು ಮಾಡಬೇಕಾಗಿದೆ, ದೇಹ ಹೋಗಲಿ, ಏಕಾದಶಿ ಬಿಡ್ಲಾರೆ ಅಂತ ಧೋರಣೆ ತಾಳ್ತಾ ಇದ್ದಾನಂತೆ. ಆಗ ಅನೇಕ ಮಾತುಗಳನ್ನು ಆಡ್ತಾ
ವಿಪ್ರೋತ್ತಮರ ಜೊತೆಗೆ ಮಾತಾಡ್ತಾ ಏಕಾದಶಿ ಬಹಳ ಶ್ರೇಷ್ಠವಾದದ್ದು ಅಂತನ್ಲಿಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟನಂತೆ, ಎಷ್ಟು ಪಾಪಗಳನ್ನು ಕಳೀತದೆ ಅಂತ. ಈ ಎಲ್ಲ ಮಾತು ಬಹಳವಾಗಿ ಕೃಷ್ಣಾಮೃತ ಮಹಾರ್ಣವ ಅಂತ ಮಧ್ವಾಚಾರ್ಯರ ಒಂದು ಕೃತಿಯಲ್ಲಿ ಇದರ ಪರಿಚಯ ಬೇಕಾದಷ್ಟು ಆಗ್ತದೆ ನಮಗೆ. ಅನೇಕ ಮಾತುಗಳನ್ನಾಡಿ ಮಾಡಬೇಕಾದದ್ದು ಅವತ್ತಿನ ದಿನ. ದಶಮಿಯ ದಿನ ರಾತ್ರಿ ಸಂಕಲ್ಪ ಮಾಡಿ 3 ದಿನದ ವ್ರತವನ್ನು ಮಾಡ್ತೇನೆ ಅಂತ ರಾತ್ರಿಯಿಂದಲೇ ಉಪವಾಸ ಆರಂಭ ಆಗ್ತದಂತೆ. ಮರುದಿನ ಉಪವಾಸ, ಪಾರಣೆ ದ್ವಾದಶಿಯ ದಿನ ಬೆಳಗ್ಗಿನ ಜಾವ ನಡಿಬೇಕು. ಅವತ್ತಿನ ರಾತ್ರಿಯೂ ಕೂಡ ಉಪವಾಸ ಇರಬೇಕು ದ್ವಾದಶಿ. ಏಕಾದಶಿ ರಾತ್ರಿ ಮಾತ್ರ ನಿದ್ರೆಯೂ ಮಾಡಬಾರದು, ಸದಾ ಹರಿನಾಮಸ್ಮರಣೆ ಜಾಗರಣೆಯಲ್ಲಿ ಕಳೀಬೇಕು. ಅವತ್ತಿನ ವೈಭವಯುತವಾದ ಪೂಜೆ ಅಂತೇನೂ ವಿಧಾನ ಮಾಡಿಲ್ಲ ಶಾಸ್ತ್ರದಲ್ಲಿ. ಏನು ದೇವರು ಕೊಟ್ಟಿರ್ತಾನೆ ಅದನ್ನೇ ಭಗವಂತನಿಗೆ ಸಮರ್ಪಿಸಿ ಅದೇ ನಮಗೆ ಕೊಟ್ಟ ವೈಭವ ಅಂತ ನಾಮಸ್ಮರಣೆಯಲ್ಲಿ ಕಾಲ ಕಳೆದು ಬಿಟ್ಟರೆ ಇದು ಹರಿದಿನ ವ್ರತದ ಆಚರಣೆ ಅಂತಂತಾರೆ. ಇಂತಿಷ್ಟನ್ನು ಮಾಡೋದ್ರಿಂದ ಮನುಷ್ಯ ತಾನು ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಅಂತಿದೆ. ಸುರಾಪಾನಾದಿಗಳಲ್ಲಿ ಜನ್ಮಗಳ ಪಾಪ ಕಳೆಯೋ ಏಕಾದಶಿಯಲ್ಲಿ ಅಷ್ಟು ಪಾಪ ಕಳೆಯೋ ಶಕ್ತಿ ಅದಕ್ಕಿದೆ. ಆದ್ದರಿಂದ ಕೈ ಮುಗಿದು ಹೇಳ್ತೇನೆ ವಿಪ್ರೋತ್ತಮರೇ, ನನ್ನ ಕಡೆ ಏಕಾದಶಿ ಬಿಡಿಸಬೇಡ್ರಿ ಅಂತಂದಂತೆ. ಮತ್ತೆ ಇವಳಿಗೆ ಹೇಳಿದ, ನಿನ್ನ ದಾಸನಾಗಿದ್ದೇನೆ, ನಿನ್ನ ಕೈ ಮುಗಿದು ಹೇಳ್ತೇನೆ, ನಾನು ಮಾತ್ರ ಏಕಾದಶಿ ಬಿಡ್ಲಾರೆ ಅಂತ ವಾದ ಮಾಡ್ತಾ ಇದ್ದಾನಂತೆ. ಆಗ ಮೋಹಿನಿ ಹೇಳ್ತಾಳೆ, ನಾನು ಕೇಳಿದ ವರ ಕೊಡ್ತೇನೆ ಅಂತ ನೀನು ಅಂದಿದ್ದಿ. ಮಂದರ ಪರ್ವತದಲ್ಲಿರುವಾಗಲೇ ನಾನು ಮದುವೆ ಮಾಡುವ ಮುನ್ನವೇ ಒಂದು ಕರಾರು ಹಾಕಿದ್ದೆ. ಇದು ವಿಚಿತ್ರ ರೀ, ಪುರಾಣದೊಳಗಿಂಥ ಗತಿ ಬಹಳ. ಮದುವೆಗಿಂತ ಮುಂಚೆ ಹೆಣ್ಣು ಕರಾರು ಹಾಕಿ ಕರ್ಕೊಂಡ್ಬಂದಿರ್ತಾಳೆ ಯಜಮಾನರನ್ನ. ಮನೆಗೆ ಬಂದಾಗ ಯಾವುದೋ ಒಂದು ಪ್ರಸಂಗ ನೋಡಿ ಒಂದು ವರ ಕೇಳ್ತೀನಿ ಅಂತಾಳೆ. ಇಡೀ ಕಥೆ ಅದ್ರ ಮೇಲೆ ನಿಂತಿರ್ತದೆ ಮುಂದೆ. ಅಷ್ಟು ವ್ಯವಸ್ಥಾ ಪುರಾಣದ ಕಥೆ ಹಾಗೆ ರೂಢಿಸಿರ್ತಾರೆ. ಕರಾರು ಹಾಕಿ ಕರ್ಕೊಂಡು ಬಂದಿದ್ದಿ, ಸತ್ಯ ಹೇಳ್ತೇನೆ ಎಂದಿದ್ದಿ, ದಾಸನಾಗಿರ್ತೇನೆ ಎಂದಿದ್ದಿ, ಮಾತನ್ನು ಹೇಳಿದ್ದನ್ನೆಲ್ಲ ಕೇಳ್ತೇನೆ ಎಂದಿದ್ದಿ, ಕೇಳಿದ್ದನ್ನು ಕೊಡ್ತೇನೆ ಎಂದಿದ್ದಿ. ಈಗ ನೋಡಿದರೆ ಸತ್ಯಕ್ಕೆ ದೂರವಾಗಿ ಆಡ್ತಾ ಇದ್ದಿ. ನನಗೇನು ಚಿನ್ನ ಬೇಡ, ಧಾನ್ಯ ರಾಶಿ ಬೇಡ, ರಾಜ್ಯ ಬೇಡ, ಆನೆ ಬೇಡ, ಕುದುರೆ ಬೇಡ, ಯಾವುದೂ ನಾನು ಅಪೇಕ್ಷೆ ಪಡ್ತಾ ಇಲ್ಲ ನಿನ್ನಿಂದ. ನನಗೆ ಬೇಕಾಗಿರೋದು ಒಂದೇ, ನೀನು ಇವತ್ತಿನ ದಿನ ಉಪವಾಸ ಮಾಡಬಾರ್ದು ಅಂತ ಕುಳಿತಲಂತೆ. ಅಷ್ಟೊತ್ತಿಗೆ ಶಬ್ದ ಕೇಳಿಸ್ತಾ ಇದೆ ಏನೋ ಅಂತಃಪುರದಿಂದ ಅಂತ ದಿಗ್ವಿಜಯಕ್ಕೆ ಹೋಗದಂಥ ಧರ್ಮಾಂಗದ ಕುದುರೆ ಮೇಲಿನಿಂದ ಕೆಳಗಿಳಿದು ಬಂದಂತೆ. ಒಳಗೆ ಬಂದು ನೋಡಿದ. ಆದ ಪ್ರಸಂಗದ ಅರಿವಾಯ್ತವನಿಗೆ. ತನ್ನ ತಾಯಿ ಸಂಧ್ಯಾವಳಿಯನ್ನು ಕರ್ಕೊಂಡು ಬಂದು, ಹೇಳು ಮೋಹಿನಿಗೆ ಸಮಾಧಾನ ಮಾಡಲಿಕ್ಕೆ, ಅಪ್ಪ ಎಷ್ಟು ವರ್ಷದಿಂದ ಮಾಡ್ತಾ ಬಂದ ಏಕಾದಶಿಯನ್ನು ಬಿಡಿಸ್ಲಿಕ್ಕೆ ಹೊರಟಿದ್ದಾಳೆ ಮೋಹಿನಿ. ಅವಳು ತಂದೆಗೆ ಬೇಕಾದವಳು, ನೀನೂ ತಂದೆಗೆ ಬೇಕಾದವಳು, ನೀನಾದರೂ ಅವಳಿಗೆ ಸ್ವಲ್ಪ ಸಹಮತಿ ನೀಡು ಅಂತ ಕರೆಸಿದ್ನಂತೆ. ಅವಳು ತನ್ನ ಬಾಯಿಯಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ನೀ ನನಗೆ ಚಿಕ್ಕವಳಾದರೂ ಅಡ್ಡಿ ಇಲ್ಲ, ನಿನಗೆ ನಮಸ್ಕರಿಸಿ ನಾನು ಮಾತನಾಡ್ತೇನೆ. ಅವರು ಎಷ್ಟು ದಿವಸದಿಂದ ಏಕಾದಶಿ ವ್ರತ ಮಾಡಿಕೊಂಡು ಬಂದಿದ್ದಾರೆ, ಅದನ್ನೊಂದು ಬಿಡ್ಲಿಕ್ಕೆ ಹೇಳಬೇಡ. ಅವತ್ತಿನ ದಿನ ಊಟ ಮಾಡಲಿಕ್ಕೆ ಹೇಳಬೇಡ, ಅದರಿಂದ ಎಲ್ಲವೂ ನಾಶ ಆಗುವ ಪ್ರಸಂಗ ಬಂದಿತ್ತು, ಎಚ್ಚರಿಕೆ ಇರಲಿ ಮೋಹಿನಿ, ಯಾಕೆ ಹೀಗೆ ಮಾತಾಡ್ತಾ ಇದ್ದಿ ಅಂತ ಸಂಧ್ಯಾವಳಿ ಅನೇಕ ಮಾತು ಹೇಳಿದ್ಲಂತೆ. ಅವಳ ಮಾತನ್ನು ಒಪ್ಪಲಿಲ್ಲ. ಕೊನೆಗೆ ಸಂಧ್ಯಾವಳಿ ಅಂತಾಳೆ, ನನ್ನ ದೇಹ ಸೀಳು ಹೋಗಲಿ, ನಮ್ಮ ರಾಜ್ಯ ಕೈತಪ್ಪಿ ಹೋಗಲಿ, ನನ್ನ ಮಗನ ಪ್ರಾಣ ಬೇಕಾದರೂ ಹೋಗಲಿ, ಆದರೆ ನನ್ನ ಯಜಮಾನ ಮಾತ್ರ ಏಕಾದಶಿ ವ್ರತ ಬಿಡಲಾರ ಅಂತ ಶುರು ಮಾಡಿದ್ಲಂತೆ. ನನ್ನ ಯಜಮಾನ ಏಕಾದಶಿ ವ್ರತ ಬಿಡಲಾರ ಅಂತಂದು. ಸಂಧ್ಯಾವಳಿ ಅಂತಾಳೆ, ಹಾಗಾದರೆ ಮೋಹಿನಿ ಹೇಳಿದ್ಲು, ನೀನು ಏಕಾದಶಿ ವ್ರತ ಬಿಡಲಾರ ಅಂತ ಅಂದರೆ ಹಾಗಾದರೆ ಒಂದು ಕೆಲಸ ಮಾಡು, ಏಕಾದಶಿ ವ್ರತ ಬಿಡೋದಿಲ್ಲ ಅಂತ ನೀನೇ ಅಂತ ಇದ್ದೀಯಲ್ಲ, ಸತ್ಯದಿಂದ ನಿನ್ನ ಯಜಮಾನ ಜಾರಿದ ಅಂತ ಒಪ್ಪಿಕೊಳ್ಬೇಕಾಗ್ತದೆ. ಅಧರ್ಮಿಷ್ಠ, ಸತ್ಯದಿಂದ ಚ್ಯುತನಾದ ಅಂತಾಯಿತು. ಮಾತು ಕೊಟ್ಟಿದ್ದಾನೆ, ಅದನ್ನು ನಿಭಾಯಿಸಲಿಲ್ಲ ಅನ್ನೋ ಅಪಕೀರ್ತಿ ಕಟ್ಕೊಳ್ಬೇಕಾಗ್ತದೆ. ಅಪಕೀರ್ತಿಗಿಂತ ದೊಡ್ಡ ಮರಣ ಜಗತ್ತಿನಲ್ಲಿ ಮತ್ತೊಂದಿದೆನಾ? ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದತಿರಿಚ್ಯತೆ. ಅದಕ್ಕಿಂತ ದೊಡ್ಡ ಅಪಕೀರ್ತಿ, ಅದು ಮರಣಕ್ಕಿಂತ ದೊಡ್ಡದು. ಅದನ್ನೆಲ್ಲ ವಿವರಣೆ ಅವಳು ಮಾಡಿ, ನೋಡು ಸತ್ಯದಿಂದ ಜಾರಿದರೆ ಇಂತಿಷ್ಟು ಅನಾಹುತ ಇದೆ ಅಂತಂದ್ಲಂತೆ. ಆವಾಗ ಒಂದು ಕಥೆ ಹೇಳ್ತಾಳೆ ಸಂಧ್ಯಾವಳಿ. ನೋಡು, ಕೇಳಬೇಕಂತೆ, ಯಾವುದನ್ನು ಕೇಳಬೇಕು ಅದನ್ನು ಕೇಳಬೇಕು ಅಂತಂದ್ಲಂತೆ. ಕೇಳಬಾರ್ದದ್ದನ್ನು ಕೇಳಿ ಇನ್ನೊಬ್ಬರ ಹತ್ರ ಇಸಿಕೊಳ್ಳಿಕ್ಕೆ ಹೋಗಬಾರ್ದು.
ಕೊಡೋರು ಕೊಟ್ಟರೂ ಕೂಡ ಅವರಿಗೆ ಸದ್ಗತಿ ಆಗ್ತದೆ, ನಿನಗಾಗಲಿಕ್ಕಿಲ್ಲ ಅಂತಂದ್ರಂತೆ. ನಿನಗಾಗಲಿಕ್ಕಿಲ್ಲ. ಎಂಥೆಂಥ ಮಹಾನುಭಾವರ ಕಥೆ ಇದೆ ನೋಡು. ಕೊಡೋದನ್ನು ಕೊಟ್ಟುಬಿಟ್ಟು ಸದ್ಗತಿಗೆ ಹೊಂದಿದ್ದಾರೆ. ಹಾಗಿದೆ ಕಥೆಗಳು, ನೋಡು ತೋರಿಸ್ತೇನೆ ಬೇಕಂದ್ರೆ ನಿನಗೆ ಅಂತ ಒಂದು ಕಥೆ ಹೇಳಿದ್ಲಂತೆ. ಹಿಂದೆ ವಿರೋಚನ ಅಂತ ಪ್ರಹ್ಲಾದನ ಮಗ. ವಿರೋಚನ ಹಿರಣ್ಯಕಶಿಪುವಿನ ವಂಶದಲ್ಲಿ ಬಂದವ, ದೈತ್ಯ. ಅವನ ಉಪಟಳ ಎಲ್ಲಿ ಜಾಸ್ತಿ ಆಗಿಬಿಡ್ತದೋ ದೇವಲೋಕದಲ್ಲಿ ದೇವತೆಗಳಿಗೆಲ್ಲ ಬಹಳ ಆತಂಕ ಆಯಿತು. ಬ್ರಹ್ಮದೇವರ ಬಳಿಗೆ ಪ್ರಾರ್ಥಿಸಿದರು. ಬ್ರಹ್ಮದೇವರು ದೇವರ ಹತ್ರ ಕಳಿಸಿದ್ರಂತೆ. ದೇವರಂತಾನೆ ನಾನು ಉಪಾಯ ಮಾಡ್ತೇನೆ ಅಂತಂದ. ಆ ವಿರೋಚನನ ಹೆಂಡತಿಯ ಸ್ವಭಾವ ಬಹಳ ಭಾವುಕ ಸ್ವಭಾವ. ವಿಶಾಲಾಕ್ಷಿ ಅಂತ ಅವಳ ಹೆಸರು. ವಿಶಾಲಾಕ್ಷಿ ದಿನಾ ಒಬ್ಬ ಬ್ರಾಹ್ಮಣನಿಗೆ ಪಾದ ತೊಳೆಯದೇನೆ ಊಟ ಮಾಡ್ತಿರ್ಲಿಲ್ವಂತೆ. ಎಂಥ ವಿಚಿತ್ರ ಸ್ವಭಾವದ ಕಥೆ ಪುರಾಣ ಹೇಳ್ತದೆ. ದೇವತೆಗಳಿಗೆ ಮಾತು ಕೊಟ್ಟ ಪರಮಾತ್ಮ, ವಿರೋಚನನನ್ನು ನಾನು ಸಂಹರಿಸ್ತೇನೆ, ನೀನು ಚಿಂತೆ ಪಡಬೇಡ್ರಿ ದೇವತೆಗಳೇ ಅಂತ. ಒಂದು ದಿನ ಬ್ರಾಹ್ಮಣರ ರೂಪದಲ್ಲಿ ತಾನೇ ಅವರ ಮನೆಗೆ ಪ್ರವೇಶ ಮಾಡಿದ್ನಂತೆ. ವಿಶಾಲಾಕ್ಷಿ ಪರಮಾನಂದ ಪಟ್ಲು. ಅವನ ತೇಜಸ್ಸು ವರ್ಚಸ್ಸು ನೋಡಿ ಪರಮಾನಂದ ಆಗಿ ವಿರೋಚನನನ್ನು ಬ್ರಾಹ್ಮಣನನ್ನು ಒಳಗೆ ಕರೆದು ಆಸನದಲ್ಲಿ ಕೂಡಬೇಕು ಅಂತ, ರತ್ನದ ಸಿಂಹಾಸನದಲ್ಲಿ ಕೂಡು ಅಂತ ಕೂಡಿಸ್ಲಿಕ್ಕೆ ಹೋದರೆ ಅವನಂತಾನೆ, ನನಗೊಂದು ಮಾತು ಕೊಟ್ಟರೆ ನಾನು ಕೂಡ್ತೇನೆ ಅಂತಂದ. ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟರೆ ಕೂಡ್ತೇನೆ ಅಂತ ಅಂದಂತೆ. ಆಗಲಿ ಅಂತಂದ್ಲು. ಕೇಳಿದ್ದನ್ನು ಕೊಡ್ತೇನೆ ಅಂತಂದ. ನನಗೆ ಹೆಣ್ಣಿನ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂತಂದುಬಿಟ್ನಂತೆ. ಸರಿ ಅಂತ ವಿಶಾಲಾಕ್ಷಿ ವಿರೋಚನನನ್ನು ಕರ್ಕೊಂಡು ಬಂದ್ಲು. ನಮ್ಮ ಯಜಮಾನರು ಅಂತ ತೋರಿಸಿದ್ಲು. ಈ ಬ್ರಾಹ್ಮಣ ಬಂದಿದ್ದಾನೆ, ಇವನ ಪಾದ ತೊಳಿಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ಬಹಳ ಭಕ್ತಿ ಬಂದಿದೆ ಇವನ ಮೇಲೆ ನನಗೆ. ಇವನು ಅಂತಿದ್ದಾನೆ, ನಾನು ಕೇಳಿದ್ದನ್ನು ಕೊಟ್ಟರೆ ಮಾತ್ರ ಕೂಡ್ತೇನೆ, ನಿಮ್ಮ ಮನೆಯಲ್ಲಿ ಆದರ ಸ್ವೀಕರಿಸ್ತೇನೆ ಅಂತಿದ್ದಾನೆ, ನೀವೇನಂತೀರಿ ಅಂತ ಕೇಳಿದ್ಲಂತೆ. ವಿರೋಚನೆ ಏನು ಮಾತನಾಡಬೇಕು ಆವಾಗ. ಆಯಿತು, ನಾನು ನೀನೇನಂತಿ ಅದನ್ನು ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೆಂಡತಿಯ ಭಕ್ತಿ ಅದಕ್ಕೆ ಪರವಶನಾಗಿ ಆ ಬ್ರಾಹ್ಮಣನ ಮುಖದ ವರ್ಚಸ್ಸನ್ನು ನೋಡಿ ಒಪ್ಕೊಂಡು ಬಿಟ್ಟನಂತೆ. ಒಪ್ಕೊಂಡಾಗ ಪಾದ ತೊಳಿಲಿಕ್ಕೆ ಅನುಮತಿ ನೀಡ್ತಾನೆ. ಅನುಮತಿ ನೀಡಿದ ಕೂಡಲೇ ಕೇಳಿದ್ನಂತೆ, ವಿಶಾಲಾಕ್ಷಿ ಕೇಳಿದ್ಲು, ಮೊದಲು ನಿನಗೆ ಏನು ಬೇಕು ಕೇಳು, ಆಮೇಲೆ ಪಾದ ತೊಳಿತೇನೆ ಅಂತಂದ್ಲಂತೆ. ಏನು ಅನ್ಬೇಕು ಆವಾಗ? ಆವಾಗ ಬ್ರಾಹ್ಮಣ, ನನಗೆ ಬೇಕಾಗಿರೋದು ಬೇರೆ ಏನೂ ಅಲ್ಲ, ನಿಮ್ಮಿಬ್ಬರ ಪೂರ್ಣಾಯುಷ್ಯ ನನಗೆ ಬೇಕು ಅಂತಂದಂತೆ. ಪೂರ್ಣಾಯುಷ್ಯ ನನಗೆ ಬೇಕು ಅಂತಂದ. ಸರಿ ಅಂತಂದರು. ಹಾಗಾದರೆ ಒಂದು ಕೆಲಸ ಮಾಡ್ತೇನೆ ವಿಪ್ರೋತ್ತಮ, ನಮ್ಮಿಬ್ಬರ ಪೂರ್ಣಾಯುಷ್ಯ ಕೊಡ್ತೇನೆ, ನಿನ್ನ ಪಾದ ತೊಳೆದ ಮೇಲೆ ಕೊಡ್ತೇನೆ ಅಂತಂದ್ಲಂತೆ. ಪಾದ ತೊಳೆಯೋದಕ್ಕೂ ಪೂರ್ಣಾಯುಷ್ಯ ಕೇಳೋದಕ್ಕೂ ಸರಿಸಮಾನ ಆಯಿತು. ಎಷ್ಟು ಪರಮಾತ್ಮ ಕಾರುಣ್ಯ ತೋರಿಸ್ತಾನೆ ಆ ವಿಶಾಲಾಕ್ಷಿಯ ಪಾತಿವ್ರತ್ಯಕ್ಕೆ. ಅವಳು ಪಾದ ತೊಳೆದು ನೀರನ್ನು ತನ್ನ ಮೇಲೆ ಗಂಡನ ಮೇಲೆ ಸಿಡಿಸಿದ್ಲಂತೆ. ಆಯುಷ್ಯ ಕೇಳಿದೆಲ್ಲ ಸ್ವಾಮಿ ತಗೋ ಅಂತ ಪೂರ್ಣ ಅರ್ಪಿಸಿ ಪ್ರಾಣ ಬಿಟ್ಲಂತೆ. ವೈಕುಂಠ ಲೋಕಕ್ಕೆ ತೆರಳಿದ್ಲಂತ. ಕೊಟ್ಟ ಮಾತಿಗೆ ತಪ್ಪಲಿಲ್ಲಲ್ಲ, ಅದಕ್ಕೆ ಈ ಲೋಕ ಸಿಕ್ತಂತೆ ಅವಳಿಗೆ. ಆಯುಷ್ಯ ಮುಖ್ಯ ಅಲ್ಲ, ನಿನ್ನ ಪಾದದ ನೀರು ಮುಖ್ಯ ನನಗೆ ಅಂತ ಆ ಭಕ್ತಿ, ಬ್ರಾಹ್ಮಣನಲ್ಲಿ ಕಂಡಂಥ ವಿಚಿತ್ರವಾದ ಶ್ರದ್ಧೆ, ಅದು ಅವಳನ್ನು ಕಾಪಾಡಿದ ಕಥೆ ಕೇಳಿದ್ದೀಯಾ ಮೋಹಿನಿ? ಇಂಥವೆಲ್ಲ ಕಥೆ ಬಂದಿದೆ ಶಾಸ್ತ್ರದಲ್ಲಿ. ನಾವು ದೇವರ ಮೇಲಿಡುವ ವಿಶ್ವಾಸ, ನಾವು ಮಾಡುವಂಥ ಶ್ರದ್ಧೆ, ಅದು ನಮ್ಮನ್ನು ಕಾಪಾಡುತ್ತದೆ, ಎಚ್ಚರಿಕೆ ಇರಲಿ ಅಂತ ಇಂಥ ಉಪಕಥೆಯನ್ನು ಹೇಳಿ ನಾರದ ಪುರಾಣದೊಳಗೆ ಸಂಧ್ಯಾವಳಿ ಮೋಹಿನಿಯನ್ನು ಸಮಾಧಾನ ಮಾಡಲಿಕ್ಕೆ ಬಂದ್ಲಂತೆ. ಮೋಹಿನಿ ಬಂದದ್ದೇ ಉದ್ದೇಶ ಅದರಿಂದ, ಏಕಾದಶಿ ಬಿಡಿಸ್ಬೇಕು ಅಂತ. ಏನು ಮಾತನಾಡಿದರೂ ಕೇಳಲಿಲ್ಲ. ಅವಳಂತಾಳೆ, ಈ ಪೊಳ್ಳು ಮಾತೆಲ್ಲ ನನಗೆ ಬೇಡ, ನನಗೆ ಈಗ ಏಕಾದಶಿ ಬಿಡ್ತಾನೆ ಇಲ್ಲ ಇಷ್ಟು ಹೇಳು ಅಂತ ಅಂದ್ಲಂತೆ. ಮತ್ತೆ ಆವಾಗ ಇಲ್ಲ, ಸಾಧ್ಯ ಇಲ್ಲ ಅಂತಂದು. ಸಾಧ್ಯ ಇಲ್ಲ. ಹಾಗಾದ್ರೆ ನೀನು ಬೇಕಾದ್ದು ಕೇಳು, ಕೊಡ್ಲಿಕ್ಕೆ ತಯಾರಿದ್ದೇವೆ, ಏಕಾದಶಿ ಮಾತ್ರ ಬಿಡಲಾರು. ಮೂವರು ಇದ್ದಾರಂತಲ್ಲಿ. ಒಂದು ವ್ಯವಸ್ಥೆ ಮಾಡ್ತೇನೆ, ನಿನಗೆ ಅತಿ ಪ್ರಿಯತಮವಾದ ಒಂದು ವಸ್ತುವನ್ನೇ ನಾನು ಅಪಹರಿಸಿ ಬಿಡ್ತೇನೆ, ಅದನ್ನಾದರೂ ಕೊಡಬೇಕು ನೀನೀಗ ಅಂತಂದು. ಏನು ಕೇಳು ಅಂತಂತಾಳೆ ಸಂಧ್ಯಾವಳಿ. ಸಂಧ್ಯಾವಳಿ ಅಂದ ಕೂಡಲೇ ಕೇಳಿದ್ಲಂತೆ ಮೋಹಿನಿ, ನಿನ್ನ ಯಜಮಾನನ ಕೈಯಲ್ಲಿ ಒಂದು ಖಡ್ಗ ಹಿಡಿದು ಆ ನಿನ್ನ ಧರ್ಮಾಂಗನನ ತಲೆ ಕತ್ತರಿಸಿ ನನ್ನ ಉಡಿಗೆ ಹಾಕಬೇಕು ಅಂತ ಕೇಳಿದ್ಲಂತೆ. ಏಕಾದಶಿ ಆದರೂ ಬಿಡಬೇಕು, ನಿನ್ನ ಯಜಮಾನ ರುಕ್ಮಾಂಗದ ಖಡ್ಗ ಹಿಡಿದು ಧರ್ಮಾಂಗದನ ತಲೆ ಕತ್ತರಿಸಿ ನನ್ನ ಉಡಿಯಲ್ಲಿ ಹಾಕಲಿ ಅಂತಂದಂತೆ. ಏನು ಮಾಡಬೇಕು? ಒಂದಾ ಏಕಾದಶಿ ಬಿಡಲಿ, ಒಂದಾ ತಲೆ ಕತ್ತರಿಸಿ ಹಾಕಲಿ ಅಂತಂದ್ಬಿಟ್ಲು. ಎರಡೂ ಕೂಡ ಅವಳಿಗೆ ಬೇಡವಾದದ್ದೇ.
ಎರಡೂ ಅನಿಷ್ಟ. ಇದು ರುಕ್ಮಾಂಗದನಿಗನಿಷ್ಟ, ಧರ್ಮಾಂಗದನಿಗೆ ಏಳಿಗೆ ಇಲ್ಲ ಇದರಿಂದ, ಸಂಧ್ಯಾವಳಿಗೆ ಅದರಿಂದ ಏನು ಲಾಭ? ಪತಿ ಎಂಥ ದೇವ, ತಾಯಿ ಸ್ಥಾನದಲ್ಲಿದ್ದುಕೊಂಡು ಮಗನ ತಲೆ ಕತ್ತರಿಸಿಕೊಡ್ರಿ ಅಂತ ಯಾವ ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ರುಕ್ಮಾಂಗದನಿಗೆ? ಏನು ಕೇಳ್ತಾ ಇದ್ದಿ ಮೋಹಿನಿ ನೀನು ಅಂತ ಪೇಚಾಡ್ತಾ ಇದ್ದಾಳಂತೆ ಸಂಧ್ಯಾವಳಿ. ಆದರೆ ಹೇಳಿದ್ಲು ಮೋಹಿನಿ, ನನಗೆ ಒಂದ ಏಕಾದಶಿ ಬಿಡಬೇಕು, ಒಂದ ಮಗನ ತಲೆ ಬೇಕು ಅಂತ ಕೇಳಿಬಿಟ್ಲಂತೆ. ಸಿದ್ಧನಾಗಿ ಬಿಡ್ತಾನಂತೆ. ಆವಾಗ ಧರ್ಮಾಂಗದ ಸಿದ್ಧನಾದ, ರುಕ್ಮಾಂಗದ ಸಿದ್ಧನಾದದ್ದು ಅಲ್ಲ, ಧರ್ಮಾಂಗದ ಸಿದ್ಧನಾಗಿ ಬಂದಂತೆ. ಖಡ್ಗ ಕೈಯಲ್ಲಿ ಹಿಡಿದು ತಂದಿದ್ದಾನೆ. ಹಾಕು ಅಪ್ಪ ನನ್ನ ತಲೆಗೆ ಈ ಖಡ್ಗವನ್ನು ಅಂತಂದಂತೆ. ನೀನು ಏಕಾದಶಿ ಬಿಡಬೇಡ, ನಾನು ಏಕಾದಶಿ ಬಿಡಲಾರೆ, ಆ ತಾಯಿ ಏಕಾದಶಿ ಬಿಡೋದು ಬೇಡ. ಆಗಲಿ ಮೋಹಿನಿ ಅಪೇಕ್ಷೆಯಂತೆ ನನ್ನ ತಲೆ ಬೇಕಂದ್ರೆ ಹೋಗಲಿ, ಏಕಾದಶಿ ಬಿಡೋದು ಬೇಡ ಅಂತ ಅಷ್ಟು ದೃಢ ವಿಶ್ವಾಸ ಏಕಾದಶಿಯ ಮೇಲಿಟ್ಟು ಧರ್ಮಾಂಗದ ಮಾತನಾಡಿಬಿಟ್ನಂತೆ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಪ್ರಸಂಗ, ಮಕ್ಕಳಾಗದೇ ಇದ್ದವರಿಗೆ ಮೋಕ್ಷ ಇದೇನೋ ಇಲ್ಲೋ ಅಂತ ಒಂದು ಪ್ರಸಂಗವನ್ನು ನಿರ್ಣಯಿಸುವಾಗ ಅಂತಾರೆ, ಯಥೈವ ಸಂಧ್ಯಕಾಸುತಃ ಅಂತ ನಿರ್ಣಯ ಕೊಡ್ತಾರೆ. ಅದಕ್ಕೇನೆ ಸಂಧ್ಯಕಾಸುತಃ, ಸಂಧ್ಯಾವಳಿಯ ಮಗ ಧರ್ಮಾಂಗದ ಮಕ್ಕಳನ್ನು ಪಡೆದೇ ಇದ್ರೂ ಮೋಕ್ಷಕ್ಕೆ ಹೋದ. ಯಾವ ಕಾರಣಕ್ಕೆ ಅಂದರೆ ಏಕಾದಶಿಯ ಪ್ರಭಾವಕ್ಕೆ ಅಂತಂತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹೀಗಾಗಿ ಪಾಂಡುರಾಜ ಅವನು ಋಷಿಗಳ ಜೊತೆಗೆ ಸ್ವರ್ಗಕ್ಕೆ ಅಂತ ಹೋಗುವಾಗ ಋಷಿಗಳೆಲ್ಲ ಅವನನ್ನು ನೀನು ಸ್ವರ್ಗಕ್ಕೆ ಬರಬೇಡ, ನಿನಗೆ ಮಕ್ಕಳಾಗಿಲ್ಲ ಅಂತ ಕಾರಣ ಹೇಳಿದ್ರಂತೆ. ಉದ್ದೇಶ ಏನು ಅಂದರೆ ಮುಂದೆ ಮಕ್ಕಳ ಆಗಲೇಬೇಕಾಗಿದ್ದಾರೆ, ಅವರಾಗಿಲ್ಲ, ಅದಕ್ಕೆ ಬರಬೇಡ ಅಂತ ಹೇಳಿದ್ರಂತೆ. ಹಾಗೆ ಮಕ್ಕಳು ಇಲ್ದಿದ್ರೂ ಮುಕ್ತಿ ಇದೆ. ಯಾವಾಗ ಅಂತಂದರೆ ಏಕಾದಶಿಯಾದಿ ವ್ರತದ ಪ್ರಭಾವದಿಂದ ಜ್ಞಾನ ಸಂಪಾದನೆ ಮಾಡಿದ್ವಿ ಅಂದರೆ ನಮಗೆ ಮೋಕ್ಷ ಇದ್ದೇ ಇದೆ ಅಂತೆ. ಈ ನಿರ್ಣಯವನ್ನು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಥೈವ ಸಂಧ್ಯಕಾಸುತಃ ಅಂತ ಈ ಪದದಿಂದ ಹೇಳ್ತಾರೆ ನೋಡಿ. ಅದು ನಾರದ ಪುರಾಣದಲ್ಲಿ ಬಂದ ಕಥೆಯನ್ನು ಮಧ್ವಾಚಾರ್ಯರು ನೆನಪಿಸಿಕೊಂಡು ಮಕ್ಕಳಾಗದೇ ಇದ್ದರೂ ಪಾಂಡುರಾಜ ನಿನಗೆ ಮೋಕ್ಷ ಇದೆ ಅಂಥೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದರೆ ಶಾಸ್ತ್ರ ಗ್ರಂಥಗಳಲ್ಲಿ ಅನೇಕ ಕಡೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತದಲ್ಲ, ಮಕ್ಕಳಿಲ್ಲದೆ ಇದ್ದರೆ ಗತಿ ಇಲ್ಲ ಅವರಿಗೆ ಅಂತ. ಅದರ ಅರ್ಥ ಏನು ಅಂದರೆ ಮಕ್ಕಳಾಗಲೇಬೇಕು ಅಂತ ಒಂದು ಬರಹ ಇರ್ತದಂತೆ, ಅಂಥವರಿಗಷ್ಟೇ ಅಂತ ವ್ಯಾಖ್ಯಾನ ಮಾಡ್ತಾರೆ. ಎಲ್ರಿಗೂ ಹಾಗೇನಿಲ್ಲ, ಜ್ಞಾನದಿಂದಲೇ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಅಂತ ನಿರ್ಣಯ ಕೊಟ್ಬಿಡ್ತಾರೆ. ಅಪೂರ್ವ ವಿಷಯಗಳನ್ನು ಪ್ರಸ್ತಾಪ ಪಡುತ್ತಾರೆ ಮಧ್ವಾಚಾರ್ಯರು. ಆಗಲೂ ಬಂದ ಚರಿತ್ರೆ ಇದು ನೋಡಿ. ಸಂಧ್ಯಾವಳಿ ರುಕ್ಮಾಂಗದ ಧರ್ಮಾಂಗದನ ನಿಶ್ಚಂಚಲ ಬುದ್ಧಿ, ಸ್ಥಿರತೆ, ಭಗವಂತನಲ್ಲಿದ್ದ ನಿಷ್ಠೆ, ಏಕಾದಶಿಯ ಮೇಲಿದ್ದ ಶ್ರದ್ಧೆ, ಅದನ್ನೆಲ್ಲ ಕಂಡಾಗ ಸಿದ್ಧನಾದ. ಕೈಯಲ್ಲಿ ಖಡ್ಗ ಧರಿಸಿ ಇನ್ನೇನ ಆ ಕುತ್ತಿಗೆ ಕತ್ತರಿಸಬೇಕು ಅಷ್ಟೊತ್ತಿಗಾಗಲೇ ಮೇಘ ಗಂಭೀರವಾದ ಘೋಷ ಆಕಾಶ ಮಾರ್ಗವಾಗಿ ಬಂದಂತಾಯಿತು. ನೀಲಮೇಘ ಶ್ಯಾಮನಾಗಿ ಸ್ವಯಂ ನಾರಾಯಣ ಪ್ರತ್ಯಕ್ಷನಾದನಂತೆ. ಕಡಿಬೇಡ ನಿನ್ನ ಮಗನನ್ನ ಅಂತಂದಂತೆ. ಕಡಿಬೇಡ, ಯಾಕೆ ಕಡಿತಿದ್ದಿ? ಕಡಿಬೇಡ ಅಂತಂದ. ಕಡಿಬೇಡ, ನಾನು ಒಲಿದಿದ್ದೇನೆ, ಮೆಚ್ಚಿದ್ದೇನೆ ನಿನ್ನ ಏಕಾದಶಿ ವ್ರತದ ನಿಷ್ಠೆಗೆ ಅಂತ ಭಗವಂತನೇ ಬಂದು ಧರ್ಮಾಂಗದನನ್ನು ಉಳಿಸಿ, ರುಕ್ಮಾಂಗದನನ್ನು ಉಳಿಸಿ ಸಂಧ್ಯಾವಳಿಯ ಪಾತಿವ್ರತ್ಯದ ಪ್ರಭಾವವನ್ನು ತೋರಿಸಿದ್ದಂತೆ. ಆಗ ಹೇಳ್ತಾನೆ ಪರಮಾತ್ಮ, ನೀವು ಮಾಡಿದ ಈ ವ್ರತ, ನಿಮಗಿರುವ ನನ್ನಲ್ಲಿ ಭಕ್ತಿ ನಾನು ಪರಮಾನಂದ ಪಡಲಿಕ್ಕೆ ಕಾರಣ ಆಯಿತು, ಸಂತುಷ್ಟನಾಗಿದ್ದೇನೆ, ನಡಿರಿ ನೀವು, ಇಲ್ಲಿರೋದು ಬೇಡ ವೈಕುಂಠಕ್ಕೆ ಅಂತ ಕರ್ಕೊಂಡು ಹೋಗಿಬಿಟ್ನಂತೆ ಪರಮಾತ್ಮ. ಆಗಿಂದಾಗಲೇ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಮೋಹಿನಿ ಪಾಪ ಅವಳು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆದದ್ದಕ್ಕೆ ತಲೆ ಕೆಳಗೆ ಹಾಕಿದ್ಲು. ಆ ತಲೆ ಕೆಳಗೆ ಹಾಕಿದಾಗ ಇದ್ದಕ್ಕಿದ್ದ ಹಾಗೆ ಒಬ್ಬ ಬ್ರಾಹ್ಮಣ ಬಂದಂತ, ಆ ಊರಿನ ಒಬ್ಬ ಬ್ರಾಹ್ಮಣ. ಸುಮಾರು 12 ವರ್ಷಗಟ್ಟಲೆ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತಾ ಇದ್ದ ಒಬ್ಬ ಬ್ರಾಹ್ಮಣ ಎದ್ದು ಬಂದ. ಮೋಹಿನಿಯ ಈ ವಿಚಿತ್ರ ದುರ್ವೃತ್ತಿಯನ್ನು ಕಂಡಿದ್ದ. ಎಷ್ಟು ಪಾಪಿಷ್ಠಳಿದ್ದಿ ಅಂತ ಅವಳನ್ನು ಸಭೆಯ ಮಧ್ಯದಲ್ಲಿ ಬೈದು, ನಿನ್ನಂಥವಳಿದ್ರೆ ಯಾರೂ ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಬೈದು, ಎಂಥ ರಾಜ, ಅವನನ್ನು ಏಕಾದಶಿ ವ್ರತ ತಡಿಲಿಕ್ಕೆ ಹೋಗಿದ್ದಿ, ಧರ್ಮಾಂಗದಂಥ ಮಗನನ್ನು ಕೊಲ್ಲಿಸ್ಲಿಕ್ಕೆ ಹೋಗಿದ್ದಿ ನೀನಿದ್ರೆ ಎಲ್ಲವೂ ಹಾಳಾಗಿತ್ತು ಜಗತ್ತಿನಲ್ಲಿ ಅಂತ ಸಿಟ್ಟಾಗಿ ಕೈಯಲ್ಲಿ ನೀರು ಹಾಕ್ಕೊಂಡು ಸುಟ್ಟು ಭಸ್ಮನಾಗೊಂದು ಶಾಪ ಹಾಕಿಬಿಟ್ನಂತೆ. ಮೋಹಿನಿಯ ದೇಹ ಸುಟ್ಟು ಭಸ್ಮಾಗಿ ಬೂದಿಯಾಗಿ ಬಿದ್ದುಬಿಡ್ತಂತೆ.
ದೇಹ ಬೂದಿ ಆಯಿತು, ಜೀವ ಉಳಿತು. ಅವಳಿದ್ದಾಳೆ, ದೇಹ ಮಾತ್ರ ಸುಟ್ಟು ಭಸ್ಮ ಆಯ್ತಂತೆ. ಈ ಥರದ ಪ್ರಸಂಗ ಪುರಾಣದಲ್ಲಿ ಬಂದಿದೆ. ಇಷ್ಟಾದ ಮೇಲೆ ಮೋಹಿನಿ ಯಾಚನೆ ಮಾಡ್ತಾಳಂತೆ ಬ್ರಹ್ಮದೇವರ ಹತ್ರ ಹೋಗಿ, ನೀವು ಕಳಿಸಿದ್ರಿ ಅಂತ ನಾನೇನೋ ಹೋದೆ, ನನಗಾದ ದುಸ್ಥಿತಿ ಹೀಗಿದೆ ಅಂತಂದ್ಲಂತೆ. ಬ್ರಾಹ್ಮಣರನ್ನು ನಾನೇ ಹೇಳಿ ಸಮಾಧಾನ ಮಾಡ್ತೇನೆ ಅಂತ ಬ್ರಹ್ಮದೇವರು ತಮ್ಮ ಮಗಳ ಸಲುವಾಗಿ ಕೆಳಗಿಳಿದು ಬಂದರಂತೆ. ಮತ್ತೆ ಆ ಯಾವ ಬ್ರಾಹ್ಮಣ ಆ ರೀತಿ ಅವಳ ದೇಹ ಸುಟ್ಟು ಭಸ್ಮ ಮಾಡಿದ್ನಲ್ಲ, ಅವನ ಹತ್ರ ಬಂದು ಮಾತನಾಡ್ತಾರೆ, ಶಾಂತನಾಗು ಬ್ರಾಹ್ಮಣ, ನಾನೇ ಇವಳನ್ನು ಮೋಹಗೊಳಿಸು ಅಂತ ಹೇಳಿ ಕಳಿಸಿದ್ದೆ, ಮೋಹಗೊಳಿಸ್ಲಿಕ್ಕಾಗೋದಿಲ್ಲ ಅಂತ ತಿಳಿದಿತ್ತು ನನಗೆ. ಆದರೂ ವಿಷ್ಣು ಭಕ್ತರ ಮಹಿಮೆ ಏನು ಜಗತ್ತಿಗೆ ಗೊತ್ತಾಗಲಿ, ಏಕಾದಶಿಯ ಉಪವಾಸದ ಮಹಿಮೆ ಏನು ಅಂತ ತಿಳಿಲಿ, ಅದಕ್ಕಾಗಿ ಕಳಿಸಿದ್ದೆ ನಾನು. ಈಗ ಇವಳ ದೇಹನೇ ಭಸ್ಮ ಆಗೋಯ್ತಲ್ಲ, ಶಾಂತರಾಗಬೇಕು ನೀವು ಅಂತ ಅವರನ್ನು ಶಾಂತಗೊಳಿಸಿದ. ಇವಳಿಗೆ ಏನಾದರೂ ಮಾಡಿ ಒಂದು ದೇಹ ಬರೋ ಹಾಗೆ ಮಾಡ್ರಿ, ಇವಳು ನನ್ನನ್ನು ಬೇಡಲಿಕ್ಕೆ ಬಂದಿದ್ದಾಳೆ ಅಂತಂದಾಗ ಆ ಬ್ರಾಹ್ಮಣರು ತಲೆ ಬಗ್ಗಿಸಿ ನಿಂತಿದ್ರಂತೆ. ಆಗ ಒಂದು ವ್ಯವಸ್ಥೆ ಮಾಡ್ಬೋದು. ಉನ್ಮಿಲನಿ ವಂಜುಲಿ ತ್ರಿಸ್ಪೃಶ ಪಕ್ಷವರ್ಧಿನಿ ಜಯ ವಿಜಯ ಜಯಂತಿ ಪಾಪನಾಶಿನಿ ಅಂತ ಇವೆಲ್ಲ ಮಹಾದ್ವಾದಶಿಗಳು ಅಂತ ಇವುಗಳ ಪರಿಚಯವನ್ನು ಮಾಡಿಸ್ತಾರೆ. ತಿಥಿಗೆ ಸಂಬಂಧಪಟ್ಟಂತೆ 4, ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು 4, ಒಟ್ಟು 8 ಮಹಾದ್ವಾದಶಿಗಳು ಅಂತ. ಆ ತಿಥಿಗಳನ್ನೆಲ್ಲ ಬ್ರಹ್ಮದೇವರು ತಂಬಾಯಿಂದ ಹೇಳಿ ಈ ದಿನದ ಮಹಿಮೆಯನ್ನು, ಯಾವ ಏಕಾದಶಿ ದಶಮಿಯ ಸಂಪರ್ಕ ಆಗಿರ್ತದೆ ಅಂದಿನ ರಾತ್ರಿ ಅದು ಮೋಹಿನಿಯ ರಾತ್ರಿ ಅಂತಾಗಲಿ, ಅವಳಿಗೆ ಕೊಡ್ರಿ ಅಂತ ಅಂದ್ಬಿಟ್ರಂತೆ. ಹೀಗಾಗಿ ಅಂದರೆ ಅದರ ರಾತ್ರಿ ಅವಳಿಗೆ ಕೊಡ್ರಿ ಅಂದರೆ ಏನು ಅರ್ಥ ಅಂತ ಕೇಳಿದರು. ಅದರ ವಿವರಣೆ ಕೊಡ್ತದೆ ಶಾಸ್ತ್ರ. ದಶಮಿಯ ವೇದ ಇರುವ ಏಕಾದಶಿ ಎಂದು ಉಪವಾಸ ಯಾರು ಮಾಡ್ತಾರೆ ಅದೆಲ್ಲ ಮೋಹಿನಿಗೆ ಹೋಗ್ತದಂತೆ. ದಶಮಿಯ ವೇದ ಇದ್ದ ಏಕಾದಶಿ ಮಾಡಬಾರ್ದು. ಶುದ್ಧ ಏಕಾದಶಿ ಉಪವಾಸ ಮಾಡಬೇಕು. ಏಕಾದಶಿ ಸಂಪೃಕ್ತವಾದ ದ್ವಾದಶಿ ಉಪವಾಸ ಮಾಡಬೇಕು. ತ್ರಯೋದಶಿ ಪಾರಣೆ ಮಾಡಬೇಕು. ಇಷ್ಟು ಸೂಕ್ಷ್ಮ ಚಿಂತನೆಯನ್ನು ಅದು ಜ್ಯೋತಿಷ್ಯ ಮುಂತಾದವುಗಳನ್ನು ನಾವು ಅಧ್ಯಯನ ಮಾಡಿದಾಗ ಅಥವಾ ಕೃಷ್ಣಾಮೃತ ಮಹಾರಣವನ್ನು ನೋಡಿದಾಗ ಸ್ಪಷ್ಟವಾಗ್ತದೆ. ಏಕೆ ಏಕಾದಶಿ ತಿಥಿ ಎಷ್ಟಿರ್ತದ, ಅರುಣೋದಯದಿಂದ ಅರುಣೋದಯದವರೆಗೂ ಪೂರ್ಣ ಏಕಾದಶಿ ಇರಬೇಕಂತೆ. ಅವತ್ತು ಉಪವಾಸ ಶ್ರೇಷ್ಠ. ಸ್ವಲ್ಪ ಏನಾದರೂ ದಶಮಿಯ ಸಂಪರ್ಕ ಇತ್ತು ಅಂದರೆ ಅದು ವಿದ್ದಾಗಿ ಬಿಡ್ತದಂತೆ. ಅದು ಏಕಾದಶಿ ಉಪವಾಸಕ್ಕೆ ಶ್ರೇಷ್ಠ ಅಲ್ಲ. ಈ ನಿರ್ಣಯವನ್ನೆಲ್ಲ ಮಾಡಿಕೊಡ್ತಾರೆ ಆಚಾರ್ಯರು. ಅದರಂತೆ ಪುರಾಣದಲ್ಲಿ ಅದು ಮೋಹಿನಿಗೆ ಸಂಬಂಧಪಟ್ಟದ್ದು ಅಂತ ಅದರ ಪರಿಚಯವನ್ನು ಮಾಡಿಸಿ ಆ ವಸು ಅಂತನ್ನೋ ಬ್ರಾಹ್ಮಣನನ್ನು ಸಮಾಧಾನ ಮಾಡಿ ಹೇಳುವಾಗ ಅಂತಾರಂತೆ, ಈ ಮೋಹಿನಿ ನಿನ್ನ ಯಜಮಾನ ಏನು ರುಕ್ಮಾಂಗದ ಇದ್ದ ಅವನ ಹೆಂಡತಿನೇ ಆಗಬೇಕು, ಅವಳ ಮೇಲೆ ಇಷ್ಟು ಸಿಟ್ಟಾಗಿದ್ದೀಯಲ್ಲ, ಬಿಟ್ಟುಬಿಡು ಈ ನಿನ್ನ ಸಿಟ್ಟನ್ನು ಅಂತ ಬಿಡಿಸಿದ್ರಂತೆ. ಬಿಡಿಸಿದರೂ ಕೂಡ ಬ್ರಾಹ್ಮಣ ವಸು ಇನ್ನೂ ಸ್ವಲ್ಪ ಸಿಟ್ಟಾದವರ ಹಾಗೆ ಕಾಣಿಸ್ತಿದ್ದ. ಮತ್ತೆ ಬ್ರಹ್ಮದೇವರು ಹೇಳಿದರು, ರುಕ್ಮಾಂಗದನಿಗೆ ಬಹಳ ಬೇಕಾದವಳು ಇವಳು, ಯಾಕೆ ಇಷ್ಟು ಸಿಟ್ಟಾಗಿದ್ದಿ ಅಂತ. ಸರಿ ಬ್ರಹ್ಮದೇವರೇ, ನಾ ಏನು ಮಾಡಬೇಕು ನೀವೇ ಹೇಳ್ರಿ ಅಂತ ಕೇಳಿದ್ಲಂತೆ. ನೋಡು, ನೀನು ಕೊಟ್ಟ ಶಾಪದಿಂದ ಇವಳ ದೇಹ ಅಂತೂ ಹೋಗಿದೆ, ಇವಳಿಗೆ ಈಗ ಸದ್ಗತಿ ಆಗಲಿಕ್ಕೆ ನೀನು ಇವಳಿಗೆ ಕ್ಷೇತ್ರಗಳ ಮಹಾತ್ಮೆ ಹೇಳಿ ಇವಳಿಗೆ ಒಳ್ಳೆ ಸದ್ಗತಿ ಕೊಡಿಸು ಅಂತ ಹೇಳಿ ಹೋಗಿಬಿಟ್ರಂತೆ. ಸರಿ ಅಂತ ಒಪ್ಪಕೊಂಡ. ಬಹಳ ವಿಚಿತ್ರ. ಸ್ವಯಂ ತಾನು 12 ವರ್ಷ ತಪಸ್ ಮಾಡಿದ್ನ, ನೀರಿನಲ್ಲಿ ಮುಳುಗಿ ಇವಳಿಗೆ ಶಾಪ ಕೊಟ್ಟು ಆ ತಪಸ್ಸೆಲ್ಲ ಕಳ್ಕೊಂಡ. ಏನು ವಿಚಿತ್ರ ನೋಡ್ರಿ. ಅದಕ್ಕೆ ಅಂತಾರೆ ಭಗವಂತ ಅವ್ರವ್ರ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟೇ ಪುಣ್ಯ ಒದಗಿಸ್ತಾನಂತ. ನಮ್ಮಲ್ಲಿ ವ್ಯವಸ್ಥೆ ಹಾಗೆ, ಪುಣ್ಯದ ವ್ಯವಸ್ಥೆ ಇರಲಿರಿ, ಪಾಪ ಅಂತೂ ಯೋಗ್ಯತಾ ಮೀರಿ ಹೋಗಿರ್ತದೆ, ಅದು ಬೇರೆ ಮಾತಾ. ಮತ್ತೆ ಅದು ದೇವತೆಗಳಿಗೆ ಋಷಿಗಳಿಗೆ ಅಷ್ಟ ಯೋಗ್ಯತಾ ಮೀರಿ ಮಾಡುವ ಒಂದು ಸಾಮರ್ಥ್ಯ ಇರ್ತದೆ. ಇವೆಲ್ಲ ನಿರ್ಣಯ. ಯೋಗ್ಯತಾ ಮೀರಿ ಹಣ ಸಂಪಾದಿಸಿರ್ತಾರೋ ಇಲ್ಲಿ ಲೋಕಾಯುಕ್ತರ ದಾಳಿ ಆಗ್ತದೆ ಅವಾಗ. ಹಂಗೆ ಋಷಿಗಳಲ್ಲಿ ದೇವತೆಗಳಲ್ಲಿ ಯೋಗ್ಯತಾ ಮೀರಿ ಪುಣ್ಯ ಗಳಿಸಿದಾಗ ಅದು ಯೋಗ್ಯತೆ ಇದ್ದಷ್ಟೇ ಮಾಡ್ತಾನಂತೆ. ಏಧಮಾನದ್ವಿಡುಭಯಸ್ಯ ರಾಜ ಚೋಷ್ಕೂಯತೆ ಅಂತ ಆಚಾರ್ಯ ಅಂತಾರೆ. ಹಾಗೆ ಯಾವಾಗಲೂ ಯೋಗ್ಯತೆ ಇದ್ದಷ್ಟು ಮಾಡಿರಬೇಕು. ಆ ಪುಣ್ಯ ಬಂತು ಅಂದರೂ ಪರಮಾತ್ಮ ಅದನ್ನು ಅವರಿಗೆ ಉಳಿಗಿಸ್ಕೊಳ್ಳೋದಿಲ್ಲಂತೆ. ಯೋಗ್ಯತಾ ಮೀರಿ ಬಂದದ್ದು ಏನು ಮಾಡಿಸಿದ, 12 ವರ್ಷ ತಪಸ್ಸು ಮಾಡಿದ್ದ, ಮೋಹಿನಿಗೆ ಶಾಪ ಕೊಟ್ಟು ಎಲ್ಲ ತಪಸ್ಸನ್ನು ಜೀರ್ಣಗೊಳಿಸಿಕೊಂಡ.
ಬ್ರಹ್ಮದೇವರಂತಾರೆ, ನೀನೇ ಇವಳಿಗೆ ಮಾಡಿದ ಈ ಶಾಪದಿಂದ ಹೀಗಾಗಿದೆ, ಅವಳಿಗೆ ಏನು ಮಾಡಬೇಕು ಅಂತ ಕೇಳಿದ್ದಂತೆ ವಸು. ಅವರಂತಾರೆ, ಒಂದು ಕೆಲಸ ಮಾಡು, ಗಂಗಾ, ಕಾಶಿ, ಗಯಾ, ಪ್ರಭಾಸ ಕ್ಷೇತ್ರಗಳ ಮಹಿಮೆಯೆಲ್ಲ ಹೇಳು, ಅವಳಿಗೂ ಅನುಕೂಲ, ನಿನಗೂ ಅನುಗ್ರಹ, ಅದರಿಂದ ನೀವಿಬ್ಬರು ಮುಕ್ತರಾಗಿರಿ ಅಂತಂದ್ರಂತೆ. ಇಷ್ಟು ಚರಿತ್ರೆ ನಾರದ ಪುರಾಣದಲ್ಲಿ ಬರ್ತದೆ. ವಸು ಅನ್ನೋ ಬ್ರಾಹ್ಮಣ ಗಂಗಾ ತೀರ್ಥದ ಮಹಿಮೆ, ಗಯಾ ಕ್ಷೇತ್ರದ ಮಹಿಮೆ, ಪ್ರಯಾಗ ಕ್ಷೇತ್ರದ ಮಹಿಮೆ, ಅವಂತಿ ಕ್ಷೇತ್ರದ ಮಹಿಮೆ, ಮಥುರಾ ಕ್ಷೇತ್ರದ ಮಹಿಮೆ, ಇಷ್ಟೆಲ್ಲ ಕ್ಷೇತ್ರಗಳ ಮಹಿಮೆಯನ್ನು ಹೇಳಿದ ಮೇಲೆ ಆ ಏನು ಮೋಹಿನಿ ಅವಳು ಕೂಡ ದಿವ್ಯ ರೂಪ ಧಾರಣೆ ಮಾಡಿ ತೀರ್ಥಕ್ಷೇತ್ರಗಳ ಮಹಿಮೆಯ ಶ್ರವಣದ ಫಲದಿಂದ ಅವಳು ಅಪೂರ್ವವಾದ ಲೋಕಕ್ಕೆ ಅಂತ ಸೇರ್ತಾಳಂತೆ. ಇದೆಲ್ಲ ಚರಿತ್ರೆ ನಾರದ ಪುರಾಣದಲ್ಲಿ ಬಂದದ್ದು. ಇಲ್ಲಿಗೆ ನಾರದ ಪುರಾಣ ಮುಕ್ತಾಯ ಆಗ್ತದೆ. ನಾವು ಏಕಾದಶಿ ಮಾಡುವಾಗ ಒಂದು ವೇಳೆ ಮೈಮರೆತ್ವಿ ಅಂತಂದರೆ ಮೋಹಿನಿ ಬಂದಿದ್ದಾಳೆ ಅಂತ ಹೇಳಿ ಅರ್ಥ. ಬ್ರಹ್ಮದೇವರ ಮಗಳು ಮೋಹಿನಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೋಹ ಉಂಟು ಮಾಡಲಿಕ್ಕೆ ಬರ್ತಾಳಂತೆ. ಅದಕ್ಕೂ ಒಬ್ಬನು ತಪ್ಪದೇ ಮಾಡಬೇಕು. ಇಷ್ಟರ ಮಧ್ಯದಲ್ಲಿ ಮಾಂಧಾತ ಒಂದು ಪ್ರಶ್ನೆ ಕೇಳಿದ. ಏಕಾದಶಿ ಮಾಡ್ತಾನೇ ಇದ್ನಲ್ಲ ರುಕ್ಮಾಂಗದ, ಅದನ್ನು ಬಿಡು ಅಂದಾಗ ಸ್ವಲ್ಪವೂ ಅವನಿಗೆ ಮನಸ್ಸಿಗೆ ಬಿಡಬೇಕು ಅಂತ ಅನ್ನಿಸ್ಲಿಲ್ಲ, ಏನು ಕಾರಣ ಅಂತ ಕೇಳಿದ್ರಂತೆ. ಅದಕ್ಕೊಂದು ಉತ್ತರ ಕೊಡ್ತಾರೆ, ಬಹಳ ಸ್ವಾರಸ್ಯವಾಗಿದೆ ಉತ್ತರ. ರುಕ್ಮಾಂಗದ ಏಕಾದಶಿ ಮಾಡಲಿಕ್ಕೆ ಶುರು ಮಾಡಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೋಹಿನಿ ಏಕಾದಶಿನೇ ಶುರು ಮಾಡಿದ್ದಂತವ. ವೈಶಾಖ ಶುದ್ಧ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರೀತಾರೆ. ನೋಡ್ರ, ಮತ್ತು ಇಷ್ಟು ದಿವಸ ಏಕಾದಶಿ ಯಾರು ಮಾಡಿಲ್ಲ, ಶುರು ಮಾಡೋರು ಇವತ್ತು ಹೆಂಗಿದ್ರು, ಈಗ ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ತಪ್ಪಿದ್ರೆ ವೈಶಾಖ ಬರ್ತದೆ. ಅವತ್ತೇ ಶುರು ಮಾಡಿದ್ದಕ್ಕೆ ಮೋಹಿನಿಯ ಮೋಹಕ್ಕೆ ಒಳಗಾಗದೇ ಇದ್ದಂತೆ ಅವನು ಏಕಾದಶಿಯ ಬಗ್ಗೆ ಅಷ್ಟು ನಿಷ್ಠೆ ಇಟ್ಟಿದ್ದಂತೆ. ವಿಚಿತ್ರ ಉತ್ತರಗಳನ್ನು ಕೊಡ್ತದೆ ನಾರದ ಪುರಾಣ. ಅಂದರೆ ಅಂದಿನ ದಿನ ಪ್ರಾರಂಭ ಮಾಡಿದ್ದು ಎಂದೂ ಅವನಿಗೆ ವಿಘ್ನ ಬರದೇ ಇದ್ದಂತೆ ಏಕಾದಶಿ ಮಾಡಿಕೊಟ್ಟಂತೆ. ಹೀಗೆಲ್ಲ ಬಹಳ ಸೂಕ್ಷ್ಮ ಇವೆ. ಅದಕ್ಕೆ ಎಂದು ಪ್ರಾರಂಭ ಮಾಡಬೇಕ್ರಿ ಅಂತ ಕೇಳ್ತಿರ್ತಾರೆ ಕೆಲವರಂತೂ. ಭಾಳ ಚಂದ ಇರುತ್ತೆ ಅಂಥೇಳಿ ಬೇರೆ ನಾಳೆ ಏಕಾದಶಿ ಬಿಡಬೇಕು ಅಂತ ಅರ್ಥ ಅಲ್ಲ. ಹೆಂಗಿದ್ರು ಹೇಳ್ಯಾರ ಆಚಾರು, ನಾಳೆ ನಾಡ್ದೊಂದು 2 ದಿವಸ ಬಿಟ್ಟು ಮುಂದಿನ ವಾರದಿಂದ ಶುರು ಮಾಡಿದ್ರೆ ಆಯಿತು ಅಂತ, ಹಾಗೇನು ಅರ್ಥ ಅಲ್ಲ. ಆ ಪುರಾಣ ಕಾರಣ ಕೊಡುವಾಗ ಹಾಗೆ ಹೇಳ್ತದೆ. ಬಹಳ ಆಶ್ಚರ್ಯದ ಸಂಗತಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ಮೋಹಿನಿ ಏಕಾದಶಿ ಉಪವಾಸದ ಪ್ರಾರಂಭ ಅವನು ಮುಂದೆಲ್ಲ ಏಕಾದಶಿ ನಿರ್ವಿಘ್ನವಾಗಿ ಮಾಡಲಿಕ್ಕೆ ಕಾರಣ ಆಗಿತ್ತು ಅಂತ ಕಾರಣ ಕೊಡ್ತದೆ. ಇಂತಿಷ್ಟನ್ನು ವರ್ಣನೆ ಮಾಡಿ ನಾರದ ಪುರಾಣ ಶ್ರವಣದ ಮಹಿಮೆಯನ್ನು ಕೊನೆಗೆ ತಿಳಿಸ್ತದೆ. ಯಶೃಣೋತಿ ನರೋ ಭಕ್ತ್ಯ ಸಗಚ್ಛೇದ್ ವೈಷ್ಣವಂ ಪದಂ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಚತುರ್ಣಾಂ ಕಾರಣಂ ಪರಂ. ಭಕ್ತಿಯಿಂದ ನಾರದ ಪುರಾಣವನ್ನು ಯಾರು ಶ್ರವಣ ಮಾಡ್ತಾರೋ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೂ ಕಾರಣವಾದ ಪುಣ್ಯ ಅವರಿಗೆ ಲಭಿಸ್ತದೆ. ಸರ್ವ ಪುರಾಣಗಳಿಗೂ ಬೀಜಸ್ಥಾನದಲ್ಲಿರುವಂತಹ ಪುರಾಣ ಅದು ನಾರದ ಪುರಾಣ ಅಂತ ವರ್ಣಿಸ್ತಾರೆ. ಪ್ರವೃತ್ತಂಚ ನಿವೃತ್ತಂಚ ಪುರಾಣೇಸ್ಮಿನ್ ದ್ವಿಜೋತ್ತಮಾಹ. ಇಲ್ಲಿ ಬರುವ ಪ್ರವೃತ್ತ ಕರ್ಮದ ಬಗ್ಗೆ ನಿವೃತ್ತ ಕರ್ಮದ ಬಗ್ಗೆ ಭಕ್ತಿಯಿಂದ ಯಾರು ಶ್ರವಣ ಮಾಡ್ತಾರೆ ಅವರಿಗೂ ಕೂಡ ಭಗವಂತನ ವಿಷ್ಣು ಲೋಕ ಪ್ರಾಪ್ತಿ. ವಿಸ್ತರಾದುದಿತಂ ಸರ್ವಂ ಪಾರಾಶರ್ಯೇಣ ಧೀಮತ ಅಲೌಕಿಕ ಚರಿತ್ರಾಢ್ಯಂ ಪುರಾಣಂ ನಾರದೀಯಕಂ. ಬಹುವಿಸ್ತಾರವಾಗಿ ವೇದವ್ಯಾಸರಿಂದ ರಚಿಸಲ್ಪಟ್ಟ ಈ ನಾರದ ಪುರಾಣ ಅಲೌಕಿಕ ಚರಿತ್ರೆಗಳಿಂದ ಕೂಡಿದೆ. ವೇದವ್ಯಾಸರ ಬಾಯಿಂದ ಬಂದಂಥ ಈ ಪುರಾಣವನ್ನು ಶ್ರವಣ ಮಾಡಿಬಿಟ್ರೆ ಅವರಿಗೆ ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗಿ ಅಪೇಕ್ಷೆ ಇದ್ದ ಮನಸ್ಸಿನ ಅಭಿಲಾಷೆಗಳೆಲ್ಲವೂ ಪೂರ್ಣವಾಗ್ತದೆ ಅಂತಂತಾರೆ. ಹೀಗೆ ಪುರಾಣ ಶ್ರವಣದ ಫಲವನ್ನು ಬಹಳ ಒಂದು ದೊಡ್ಡ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ವಿಭುರ್ ವೈಶೇಷಿಕಾದ್ಯಾಶ್ಚ ಅಂತ ಕೊನೆ ಶ್ಲೋಕಗಳಲ್ಲಿ ಹೇಳ್ತಾ ಸಾಧವಃ ಸಮುದಾಚಾರಾಃ ಸರ್ವಲೋಕಹಿತಾವಹ ದೀನಾನುಕಂಪಿನೋ ವಿಪ್ರಾಹ ಪ್ರಪನ್ನಾಸ್ತಾರಯಂತಿ ಅಂತ ಈ ಪುರಾಣ ಹೇಳುವವರು ಕೇಳುವವರು ಹೇಳಿದ ಸಾಧಕರು ಎಲ್ಲರನ್ನೂ ಪವಿತ್ರ ಮಾಡ್ತಾರೆ. ಕೇಳುವ ಸಾಧಕರು ತಾವೂ ಕೂಡ ಇದರಿಂದ ಸಂಸಾರದಿಂದ ಉದ್ಧತರಾಗ್ತಾರೆ ಅಂತ ಭಗವದ್ವಿಮುಖಾಯೇತು ನರಾಹ ಸಂಸಾರಿಣೋ ದ್ವಿಜಾಹ. ಭಗವಂತನಿಂದ ವಿಮುಖರಾದ
ಸಂಸಾರಿಗಳಾದಂಥ ಜೀವರು ನಾರದ ಪುರಾಣ ಶ್ರವಣ ಮಾಡ್ತಾ ಮಾಡ್ತಾ ಇದ್ದರೆ ಸಹಜವಾಗಿ ಭಗವಂತನ ಕಡೆಗೆ ಅವರಿಗೆ ಒಲುಮೆ ಬರ್ತದೆ. ಅಂಥ ಪುರಾಣ ಇದು. ಯನ್ಮುಹುರ್ ವಾಸುದೇವಸ್ಯ ಕೀರ್ತಿಂ ಪಲ್ಲವನೂತನಾಂ ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಭವದ್ಭಿರ್ಲೋಕಮಂಗಲಂ. ಸ್ವಯಂ ಕೊನೆಗೆ ಮಂಗಳ ಮಾಡುವಾಗ ಮೇಲಿಂದ ಮೇಲೆ ಪರಮಾತ್ಮನ ಕೀರ್ತಿಯ ಅಪೂರ್ವವಾದ ಚಿಗುರನ್ನೇ ಹುಟ್ಟಾಕುವಂತಹ ಈ ನಾರದ ಪುರಾಣದ ಮಹಿಮೆ ಶ್ರವಣ ಮಾಡಿದ ನಾವೇ ಧನ್ಯರು. ಯಸ್ಮಾತ್ ಸ್ಮಾರಿತೋ ಯತ್ಸ್ಮಾರಿತೋ ಹರಿಸಾಕ್ಷಾತ್ ಸರ್ವಕಾರಣ ಕಾರಣಂ. ಯಾವ ನಾರದ ಪುರಾಣದ ಶ್ರವಣದ ಮಧ್ಯದಲ್ಲಿ ಪರಮಾತ್ಮನ ಸ್ಮರಣೆ ನಮಗುಂಟಾಗಿದೆ, ಅದಕ್ಕೆ ನಾವು ಧನ್ಯ ಅಂತ ಅರ್ಥ. ಪುರಾಣಗಳ ಶ್ರವಣದಲ್ಲಿ ಏನು ಹೇಳ್ತೇವೋ ಏನು ಬಿಡ್ತೇವೋ ಅದು ಮಹತ್ವ ಅಲ್ಲಂತೆ. ಮಧ್ಯದಲ್ಲಂತೂ ಹರಿ, ನಾರಾಯಣ, ಕೃಷ್ಣ, ಗೋವಿಂದ ಅಂತ ದೇವರ ನಾಮಂತೂ ಬಂದಿರ್ತದಲ್ಲ, ಅದಕ್ಕೆ ಧನ್ಯ ಅಂತ ಅರ್ಥ. ಅದು ಮುಖ್ಯ. ಪರಮಾತ್ಮನ ನಾಮ ಕೇಳೋದೇ ಮುಖ್ಯ. ಈ ರೀತಿ ಇತಿ ಶ್ರೀ ನಾರದೀಯ ಪುರಾಣೆ ಬೃಹದುಪಾಖ್ಯಾನೆ ಉತ್ತರ ಭಾಗ್ಯೆ ಮಹಾಪುರಾಣೆ ಏತತ್ ಪುರಾಣ ಶ್ರವಣಾದಿ ಫಲ ನಿರೂಪಣಂ ನಾಮ 20ತಮೋ ಅಧ್ಯಾಯ ಅಂತ ಉತ್ತರಖಂಡವನ್ನು ಮುಕ್ತಾಯ ಮಾಡಿ ಈ ಪುರಾಣದ ಶ್ರವಣವನ್ನು ಮುಗಿಸ್ತಾರೆ. ಪೂರ್ವಖಂಡದಲ್ಲಿ ಪುರಾಣ ಕೇಳಿದ ಮೇಲೆ ಏನೇನು ದಾನ ಕೊಡಬೇಕು ಎಲ್ಲ ಹೇಳ್ತಾರೆ. ಒಂದೊಂದು ಪುರಾಣ ಕೇಳಿದಾಗ ಒಂದೊಂದು ದಾನ ಹೇಳ್ಯಾರ. ವಿಪರೀತ ಹೇಳ್ತಾರೆ. ಪುಸ್ತಕದ ದಾನ, ಆ ದಾನ, ಈ ದಾನ, ಆನಿದಾನ ಅಂತಾರೆ. ಅವೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲವು. ಹಾನಿ ಕೊಡೋರು ಗಟ್ಟಿರಿ, ಇಸುಗಳು ಆಚಾರ ಹಣೆ ಬಾರ ಏನು ಹೇಳ್ರಿ. ತಮ್ಮನ್ನೇ ತಾವು ಸಾಕೊಳ್ಳೋದು ಕಷ್ಟ ಇರ್ತದೆ, ಕೊಡೋರು ಇಸ್ಕೊಂಡು ಹೋದರೆ ಅಷ್ಟೇ. ಪುರಾಣದ ಶ್ರವಣ ಮಾಡ್ತೇವೆ, ಬೇರೆ ಬೇರೆ ದಾನಗಳನ್ನು ಕೊಡೋಣ ಅಂದರೆ ವ್ಯಾಸರ ನಿರೂಪಿಸಿದ ಈ ಪುರಾಣದಲ್ಲಿ ಹೇಳಿದ ಎಲ್ಲ ದಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಂತೂ ಶ್ರೇಷ್ಠ ಅಂತಾರೆ. ಯಾವೆಲ್ಲ ಪುರಾಣ ತೆಗೆದು ನೋಡ್ರಿ, ನಾರದ ಪುರಾಣ ಶ್ರವಣ ಮಾಡಿದರೆ ನಾರದ ಪುರಾಣವನ್ನೇ ದಾನ ಮಾಡಬೇಕಂತೆ. ಏನು ಹಂಗಂದ್ರೆ ಅರ್ಥ? ಪುರಾಣ ದಾನ ಮಾಡೋದು ಅಂದ್ರೆ ಏನು ಅರ್ಥ ಅಂದರೆ, ಪುರಾಣವನ್ನು ಹೇಳಿಸಿ ಅದರಿಂದ ಉಂಟಾಗೋ ಜ್ಞಾನ, ಅದೇ ದಾನ, ನಾರದ ಪುರಾಣದ ದಾನ ಅಂತ ಅರ್ಥ. ಎಲ್ಲ ಪುರಾಣನೂ ಅಷ್ಟೇ. ನಾವು ದಾನ ಮಾಡ್ತೇವೆ ಅಂದರೆ ಬೇರೆ ಎಲ್ಲ ದಾನದಿಂದ ಆ ವಸ್ತುಗಳೆಲ್ಲವೂ ಅಶಾಶ್ವತ, ಇಂದಲ್ಲ ನಾಳೆ ಹೋಗಿಬಿಡ್ತದೆ. ಮತ್ತು ಭಾಗವತ ದಾನ ಅಂತಾರೆ. ಏನು ಮಾಡ್ತೀವಿ ಭಾಗವತ ದಾನ? ಸಾಧ್ಯ ಇಲ್ಲ. ಮತ್ತು ಭಾಗವತ ದಾನ ಮಾಡ್ರಿ ಅಂದರೆ ಏನರ್ಥ? ಭಾಗವತ ಪುರಾಣ ಹೇಳಿಸಿ 10 ಜನರ ಮನಸ್ಸಿನೊಳಗೆ ಭಾಗವತದ ಜ್ಞಾನ ಬರುವಂತೆ ಮಾಡೋದಿದೆಯಲ್ಲ, ಅದೇ ಭಾಗವತದ ದಾನ. ಹೀಗೆ ಎಲ್ಲ ದಾನಕ್ಕಿಂತ ಅತ್ಯಂತ ಶ್ರೇಷ್ಠವಾದ ದಾನ ಒಂದು ಪ್ರವಚನದ ಮೂಲಕ ಜ್ಞಾನ ಕೊಡೋದೇ ಒಂದು ದಾನ. ಇನ್ನೊಂದು ಶ್ರವಣ. ಇದು ಏನು ಶ್ರವಣದ ನೋಡ್ರಿ, ದೊಡ್ಡ ದಾನ ಇದು. ದಾನ ಅಂದರೆ ಏನು? ತ್ಯಾಗ ಮಾಡೋದು ಅಂತ ಅರ್ಥ. ನಾವು ನಮ್ಮ ಸಂಸಾರದ ಪರಿಪೂರ್ಣ ಜವಾಬ್ದಾರಿಯನ್ನು ಮರೆತು, ಎಲ್ಲ ಈ ಪುರಾಣ ಶ್ರವಣಕ್ಕೆ ಅಂತ ಒಂದಿಷ್ಟು ಕಾಲವನ್ನು ದಾನ ಮಾಡೇವಲ್ಲ, ಇದೇ ದೊಡ್ಡ ದಾನ ರೀಪ. ಅದಕ್ಕೆ ಶ್ರವಣ ದೊಡ್ಡ ದಾನ. ಇವತ್ತು ಜಗತ್ತಿನೊಳಗೆ ಇವತ್ತಿನ ಅನಿವಾರ್ಯತೆ ಇರುವ ಪ್ರಪಂಚ, ದುಡಿದಿದ್ದರೆ ಬದುಕಲಿಕ್ಕೆ ಸಾಧ್ಯವಾಗದ ಭೌತಿಕ ಈ ಪ್ರಪಂಚದೊಳಗೆ ನಮಗಿರುವಷ್ಟು ವಿಚಿತ್ರ ಪಾಡಿ ಯಾರಿಗದ. ಆದರೂ 10 ದಿನದ ಪ್ರವಚನ ಅಂತೀವಿ. ಏನು 10 ದಿನ ಪ್ರವಚನ ಮಾಡ್ತೀವಿ? 10 ತಾಸಿನ ಪ್ರವಚನ ಅಂತ ಅರ್ಥ. ಹೇಳೋದು ಮಾತ್ರ. ಮತ್ತು ನೀವು ಏನು ರೀ ಮತ್ತು ಪುರಾಣ ಎಷ್ಟು ದಿನ ಅಲ್ಲ, 8 ತಾಸು ಅನ್ಬೇಕಷ್ಟೆ. 10 ದಿನ ಅಲ್ಲ, 10 ಗಂಟೆ ಮಾತ್ರ. ಅಷ್ಟು ನಮ್ಮ ಪರಿಸ್ಥಿತಿ ಇವತ್ತು. ಅನಿವಾರ್ಯತೆಗಳು ಬಹಳ ಇದ್ದಾವೆ. ಇಷ್ಟಾಗಿಯೂ ತಾವೆಲ್ಲ ಏನು ಶ್ರೋತೃ ವೃಂದದವರು ಈ ಪುರಾಣ ಶ್ರವಣಕ್ಕೆ ಅಂತ ಇಷ್ಟು ಕಾಲಾವಕಾಶವನ್ನು ಮೀಸಲಿಟ್ಟಿದ್ದೀರಿ. ಶ್ರವಣನೇ ನಿಮಗೆ ದಾನ, ಪ್ರವಚನನೇ ನನಗೆ ದೊಡ್ಡ ದಾನ ಅಂತ ನಾವಿಬ್ಬರೂ ಈ ಅನುಸಂಧಾನವನ್ನು ಮಾಡಿ ಪರಿಪೂರ್ಣವಾದ ಈ ನಾರದ ಪುರಾಣದ ಇಷ್ಟು ದಿವಸಗಳು ಕಾಲ ನಡೆದದ್ದರ ಪುರಾಣದ ಏನು ಒಂದು ತುಳಸಿ ಪತ್ರ, ಇದನ್ನು ನಿಮ್ಮೆಲ್ಲರ ಗುರುಗಳ ಅಂತರ್ಯಾಮಿ, ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹೃದಯದಲ್ಲಿ ನೆಲೆಸಿ ನುಡಿಸಿದಂತಹ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು ಪುರಾಣ, ನಾರದ ಪುರಾಣ, ಇದರಲ್ಲಿ ಏನಾದರೂ ಬಂದ ದೋಷಗಳು ಅಂತಿದ್ದರೆ ಅದೆಲ್ಲ ನನ್ನ ಬುದ್ಧಿಗೆ ಸೇರಿದ್ದು. ಗುಣಗಳಿದ್ದರೆ ನನ್ನನ್ನು ಪಾಠ ಹೇಳಿ ಉದ್ಧಾರ ಮಾಡಿದಂತಹ
ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೂ ಬಾಳಗಾರು ಶ್ರೀನಿವಾಸಾಚಾರ್ಯರು ಅವರ ಪರಮಾನುಗ್ರಹ ಅಂತ ಅವರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯದೊಳಗೆ ನಮ್ಮ ಪೇಜಾವರ ಶ್ರೀಪಾದಂಗಳವರ ಒಂದು ವಿಶೇಷ ಅನುಗ್ರಹ ನಮಗೆಲ್ಲ ಇದೆ. ಅವರ ಅನುಗ್ರಹ ಇಲ್ಲದೆ ಇದ್ದರೆ ನಾನೂ ಕೂಡ ಇವತ್ತು ಈ ಪ್ರವಚನ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವರ ಅಡಿದಾವರೆಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ, ನಾನು ವಾಸವಾಗಿರೋದು ನಿಜವಾಗಲೂ ಹುಬ್ಬಳ್ಳಿಯಿಂದ ಇಲ್ಲಿವರೆಗೂ ಬರಮಾಡಿಸಿಕೊಂಡು ಪ್ರವಚನಕ್ಕೆ ಅಂತ ಆಯೋಜನೆ ಮಾಡಿದಂಥ ನಮ್ಮ CH ಬದ್ರಿನಾಥಾಚಾರ್ಯರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಪ್ರಾಯೋಜಕರಾದ ನಮ್ಮ ದಂಪತಿಗಳು ರಂಗನಾಥ್ ಅವರು ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವರೂ ಕೂಡ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಅಂತೇನು ಸಾಧನದ ಪ್ರಯತ್ನ ನಡೆಸ್ಯಾರ, ಅವರಿಗೂ ಹಿತೋಪ್ಯತಿಶಯವಾಗಿ ಜ್ಞಾನ, ಭಕ್ತಿ, ವೈರಾಗ್ಯ ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚಿನ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಶ್ರೋತೃವೃಂದದವರಾಗಿ ಬಂದ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಕಳೆದ ಸುಮಾರು 6-7 ದಿವಸಗಳಿಂದ ಹರಿಯಾಚಾರ್ಯ ವಾಳ್ವೇಕರ್ರವರು ನಮ್ಮ ಪ್ರತಿಷ್ಠಾನದ ಪ್ರಾರ್ಥನೆಗೆ ಹೋಗೊಟ್ಟು ಈ ಒಂದು ಉಪನ್ಯಾಸವನ್ನು ನಡೆಸಿಕೊಟ್ಟಿದ್ದಾರೆ. ಒಳ್ಳೆಯ ಸದಾಚಾರ ಸಂಪನ್ನರಾಗಿರ್ತಕ್ಕಂಥವರು. ಯಾವಾಗಲೂ ಕೂಡ ಶಾಸ್ತ್ರದ ಪಾಠ ಪ್ರವಚನದಲ್ಲೇ ತಮ್ಮನ್ನು ತೊಡಗಿಸಿಕೊಂಡು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕೃಷ್ಣ ಮುಖ್ಯಪ್ರಾಣದೇವರ ಸೇವೆಯನ್ನು, ಆ ಜ್ಞಾನ ಕಾರ್ಯವನ್ನು ಅವರು ಮಾಡ್ತಾ ಇರುವವರು. ಅವರು ನಮ್ಮ ಸಂಸ್ಥೆಗೆ ಬಂದು ಈ ಉಪನ್ಯಾಸವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಪೂರ್ಣಪ್ರಜ್ಞಾ ಪ್ರತಿಷ್ಠಾನದ ಪರವಾಗಿ ಹಾಗೂ ಕಾರ್ಯಕ್ರಮದ ಪ್ರಾಯೋಜಕರಾದ ರಂಗನಾಥ್ ದಂಪತಿಗಳು ಅವರ ಪರವಾಗಿಯೂ ಕೂಡ ನಾನು ಪ್ರಣವಪೂರ್ವಕವಾಗಿ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ನಮ್ಮ ಪ್ರತಿಷ್ಠಾನದ ಉಪನ್ಯಾಸ ಮಾಲಿಕೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಬಂದು ಸಹಕರಿಸಿ ಎಲ್ಲ ಶ್ರೋತೃಗಳಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬುದಾಗಿಯೂ ಕೂಡ ನಾನು ಹರಿಯಾಚಾರ್ಯ ವಾಳ್ವೇಕರ್ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ.